ಭಾಳ ಜನ ಏನು ಕೊಡ್ತಾರೆ ಅದು ಹಾಲು ಕೊಡೋದಿಲ್ಲ ಮನೆಯಲ್ಲಿ ಹಾಗೆ ಕಟ್ಟಿ ಏನು ಮಾಡೋದು ಅಂತ ಕೇಳ್ತಾರೆ. ದಿನಕ್ಕೆ 10 ಕಿಲೋ ಸಗಣಿ ಹಾಕುತ್ತೆ. ಇದು ಇದೆಯಲ್ಲ, ಇದು 1 kg ಇದೆ ತೂಕ. ಇದ್ರದ್ದು ಒಂದು ಮೂರ್ತಿ ಮಾರಾಟ ಮಾಡಿದರೆ 350 ರೂಪಾಯಿ ಅವನಿಗೆ ಸಿಗ್ತಾವೆ. ನಾನು ಎಲ್ಲಿ ಹೋದಲ್ಲಿ ಎಲ್ರಿಗೂ ಹೇಳ್ತಿರ್ತೀನಿ, ಯಾರಿಗಾದರೂ ಮುಂದಿನ ವರ್ಷಕ್ಕಾಗಿ ಬೇಕಾಗಿದ್ದರೆ ಹೀಗೆ ಬುಕ್ ಮಾಡಿ ಅಂತ. pH ಲೆವೆಲ್ ಹೆಚ್ಚಾಗುತ್ತೆ, ಅಂದರೆ ಅವೇ ಶುದ್ಧ ಆಗುತ್ತೆ. ಆಮೇಲೆ ಇದು ಸುಟ್ಟ ನಂತರ ಇದ್ರ ಬೂದಿ ಇರುತ್ತಲ್ಲ, ಅದನ್ನು ಒಂದು ವೇಳೆ ನೀರಿನಲ್ಲಿ ಹಾಕಿದರೆ ನೀರಿನ pH ಹೆಚ್ಚಾಗುತ್ತೆ. 1 ಲೀಟ್ರ್ ಪೇಂಟ್ಗೆ ಸುಮಾರು 50ರಿಂದ 80 ರೂಪಾಯಿ ನನಗೆ ಲಾಭ ಸಿಗುತ್ತೆ. ಖರ್ಚು ಹೋಗಿ ಲಾಭ ಸಿಗುತ್ತೆ. 800 ರೂಪಾಯಿ ಪೇಂಟ್ಗೆ 50 ರೂಪಾಯಿ ಇಡ್ರಿ, ಎಷ್ಟಾಗುತ್ತೆ ನೋಡ್ರಿ. ಪ್ರತಿ ದಿವಸ ನನಗೆ 40,000 ರೂಪಾಯಿ ಸಿಗಬೇಕು. ಈಗ ಒಂದು 15 ದಿವಸ ಆಗಿಲ್ಲ, ಇನ್ನು 30ನೇ ತಾರೀಕಿಗೆ ನಮ್ಮ ಸಂಘದ ಹಿರಿಯರ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಎಲ್ಲ ಹಿರಿಯರು ಬಂದಿದ್ದರು, ಅವರೇ ಉದ್ಘಾಟನೆ ಮಾಡಿದರು. ಸಗಣಿಯನ್ನೇ ನೀರಲ್ಲಿ ಕಲಸಿ ಆ ನೀರನ್ನು ಬಳಸ್ತೀವಿ. ಅದರಿಂದ ಒಂದು ಪೇಂಟು, ಬೇಸಿಕ್ ಪೇಂಟ್ ಆಗುತ್ತೆ. ಅದರಲ್ಲೇ ಸ್ಟಿನ್ನರ್ ಬೇರೆ ಬೇರೆ ಕಲರ್ಗಳನ್ನ ಹಾಕಿದರೆ ಬೇಕಾದಂಥ ಕಲರ್ ತಯಾರಾಗುತ್ತೆ. ದಂತ ಮಂಜನ ತಯಾರಾಗುತ್ತೆ. ಅಳಗಾಡ್ತಿರುವಂಥ ಹಲ್ಲುಗಳ ಸಹಿತ ಗಟ್ಟಿ ಆಗ್ತಾವೆ, ಅಷ್ಟು ಕ್ಯಾಲ್ಸಿಯಂ ಸಿಗುತ್ತೆ. ಅದರಲ್ಲಿ ಬೂದಿ ಏನು ಬರ್ತಲ್ಲ, ಆ ಬೂದಿಯನ್ನು 1000 ಡಿಗ್ರಿ ಟೆಂಪರೇಚರ್ನಲ್ಲಿ ಮರಳಿ ಸುಟ್ಟರೆ ಸಿಲಿಕಾನ್ ಸಿಗುತ್ತೆ. ಆ ಸಿಲಿಕಾನ್ 1,50,000 ರೂಪಾಯಿ kg ಇದೆ. ನಾವು ಅಗ್ನಿಹೋತ್ರ ಮಾಡ್ರಿ ಅಂತ ಹೇಳಿದೀವಿ, ಸ್ವಾಮಿಗಳೇನು ಹೇಳ್ತಾರೆ ಅಂದರು. ಅವ್ರು ಜಪಾನ್ದವರು ಅಗ್ನಿಹೋತ್ರ ಕಿಟ್ಟು ಪುಸ್ತಕ ಸಹಿತ ತೊಗೊಂಡು ಬಂದರು. ದೊಡ್ಡ ವಿಜ್ಞಾನ ಇದೆ, ಅದು ಮಾಡಲೇಬೇಕು. ಶಂಖದಲ್ಲಿ ಬಂದದ್ದೇ ತೀರ್ಥ ಅಂತಾರಲ್ಲ, ಹಾಗೋಗಿ ಹೊರಗೆ ಹೋಗ್ಯಾರು ಬರಬೇಕು, ಇರಲಿಲ್ಲ ಅಂದ್ರೆ ವಿಜ್ಞಾನಿಗಳ ಬಾಯಾಗಿಂದಾರ ಬರಬೇಕು. ನಾವು ಮನೆಯಲ್ಲಿ ಒಳಗೆ ಪ್ರವೇಶ ಮಾಡಿದ ನಂತರ ತಕ್ಷಣ ಎದ್ದು ನಿಲ್ಲಬೇಕು. ಎದ್ದು ನಿಂತು ಕಿವಿ ನಿಗರಿಸ್ಬೇಕು. ಕಿವಿ ನಿವರಿಸಿ ಬಾಲ ಸ್ವಲ್ಪ ಮೇಲೆ ಎತ್ತಬೇಕು. ಅಂದರೆ ಈ ಮಾಲಕನ ಮೇಲೆ ಹಸುವಿಗೆ ತುಂಬ ಪ್ರೀತಿ ಇದೆ ಅಂತ ಅರ್ಥ. ಅಂದರೆ ರಾಷ್ಟ್ರ ಉಳಿಸ್ಬೇಕಾಗಿತ್ತು ಅಂದರೆ ಹಸುಗಳು ಉಳಿಬೇಕು, ರಾಷ್ಟ್ರ ಬೆಳೆಸಬೇಕಾಗಿತ್ತು ಅಂದರೆ ಹಸುಗಳು ಬೆಳಿಬೇಕು. ಪ್ರತಿಯೊಂದು ಮಠಗಳಲ್ಲಿ ವರ್ಷಕ್ಕೊಂದು ಸಾರಿ ಇಂಥ ಉತ್ಸವಗಳಾದರೆ ಈ ಉತ್ಪಾದನೆಗಳಂತ ಏನಿವೆ ಇಲ್ಲ, ನಾನು ಆಗಲೇ ಹೇಳಿದ್ನಲ್ಲಿ ನಿಮಗೆ, ನಮ್ಮ ಹಸು ಏನು ಕೊಡೋದಿಲ್ಲ. ಏನು ಕೊಡ್ತಾರೆ, ಭಾಳ ಜನ ಏನು ಕೊಡ್ತಾರೆ ಅದು ಹಾಲು ಕೊಡೋದಿಲ್ಲ ಮನೆಯಲ್ಲಿ ಹಾಗೆ ಕಟ್ಟಿ ಏನು ಮಾಡೋದು ಅಂತ ಕೇಳ್ತಾರೆ. ದಿನಕ್ಕೆ 10 ಕಿಲೋ ಸಗಣಿ ಹಾಕುತ್ತೆ. 10 ಕಿಲೋ ಸಗಣಿ, ಒಂದು ಹಸು 10 ಕಿಲೋ ಸಗಣಿ ಹಾಕಿದರೆ ಒಣಗಿದ್ರೆ 3 ಕಿಲೋ ಪೌಡ್ರ್ ಆಗುತ್ತೆ. 3 ಕಿಲೋ. ಇದು ಇದೆಯಲ್ಲ, ಇದು 1 kg ಇದೆ ತೂಕ. ಇದ್ರದ್ದು ಇದು ಗಣಪತಿಯ ಮೂರ್ತಿ. ಇದಕ್ಕೆ 1 kg ಸಗಣಿಯನ್ನು ಒಣಗಿಸಿ, ಹಸಿ ಸಗಣಿ 3 ಕಿಲೋ ಇತ್ತು ಅಂದರೆ ಒಣಗಿ 1 kg ಆಗುತ್ತೆ. 1 kg ಇಂದ ಇದು ತಯಾರಾಗಿದೆ. ಇದ್ರ ಇಷ್ಟನ್ನೇ POP ನೀವು ತೊಗೊಂಡ್ರಿ ಅಂದರೆ ಮಾರ್ಕೆಟ್ನಲ್ಲಿ 800 ರೂಪಾಯಿ ಬಂದಿದೆ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಲ್ಲಿ. ಮತ್ತು ಅದು ಪರ್ಯಾವರಣಕ್ಕೆ ಹಾನಿಯನ್ನು ಉಂಟು ಮಾಡುವಂಥದ್ದು. ಇದು ಸಗಣಿ ಮತ್ತು ಇದರಲ್ಲಿ ಏನೂ ಇಲ್ಲ. ಇನ್ನೊಂದು ಗವಾರ್ಗಮ್ ಅಂತ, ಅಂದರೆ ಚೌಳಿ ಕಾಳು ಇರ್ತಾವಲ್ಲ, ಅದರ ಹಿಟ್ಟನ್ನು ಇದರಲ್ಲಿ ಸೇರಿಸಿ ಬೈಂಡಿಂಗ್ ಮೆಟೀರಿಯಲ್ ಅಂತ. ಇದು ಮನೆಯಲ್ಲೇ ಒಂದು ಸಣ್ಣ ಮಷಿನ್ ಬರುತ್ತೆ, ಹ್ಯಾಂಡ್ ಮಷಿನ್, ಒಂದು ಮೋಲ್ಡ್ ಬರುತ್ತೆ. ಅದರಲ್ಲಿ ಒಬ್ಬ ಮನುಷ್ಯ ಚೆನ್ನಾಗಿ ಮಾಡಿದ ಅಂದರೆ ಒಂದು ದಿವಸಕ್ಕೆ 100ರವರೆಗೂ ಮೂರ್ತಿಗಳನ್ನು ತಯಾರು ಮಾಡ್ತಾನೆ. ಒಂದು ಹಳ್ಳಿಯಲ್ಲಿ ಒಂದು ಸಣ್ಣ ಉದ್ಯೋಗ ನೀವು ಹಾಕಿದರೆ ಒಂದು 100 ಮೂರ್ತಿಗಳನ್ನು ಒಬ್ಬ ಮನುಷ್ಯ ತಯಾರು ಮಾಡ್ತಾನೆ ಒಂದು ದಿವಸಕ್ಕೆ. ಎಕ್ಸ್ಪರ್ಟ್ ಆದ ನಂತರ ಆರಂಭದಲ್ಲಿ 25 ಆಗ್ತವೆ, 30 ಆಗ್ತವೆ. ಇದರ ಖರ್ಚು ಎಷ್ಟು ಗೊತ್ತಾ? 1 kg ಸಗಣಿಗೆ 10 ರೂಪಾಯಿ. ಒಂದಿಷ್ಟು ಆ ಹಿಟ್ಟು ಹಾಕ್ತೀವಿ, ಚೌಳಿ ಹಿಟ್ಟು, ಅದೆಷ್ಟು. ಒಂದೊಂದಷ್ಟು ಕಲರ್ ಏನಾದರೂ ಕಲರ್ ಮಾಡಿದರೆ ಹೀಗಾಗುತ್ತೆ. ನೀವು ಈಗೂ ಮಾಡ್ಬೋದು ಕಲರು. ಇದು ಅಲ್ಲದೆ ಇನ್ನೊಂದು, ನಮ್ಮ ಇಲ್ಲಿ ಹೊರಗಡೆ ಇದ್ದಾರಲ್ಲ ನಮ್ಮ ರೈತರು, ಅವರು ಅದಾವು, ನಮ್ಮ ಅದಾವು ಇವೆಲ್ಲ. ಇದು ನೋಡಿ, ಹೀಗೂ ಮಾಡಲಿಕ್ಕಾಗತ್ತೆ. ಕಲರ್ ಮಾಡಿದರೆ ಈ ಮುಂದೆ ದೀಪಗಳನ್ನು ಇಟ್ಟಿದ್ದೇವೆ ನೋಡಿ, ಹೀಗೆ ಇವು ದೀಪಗಳಿವೆ, ಇವೆಲ್ಲ. ಇದು ನೋಡಿ, ಇಂಥ ತುಂಬ ಸ್ವಾಮೀಜಿಯವ್ರ ಕೈಯಲ್ಲಿದೆ. ಇದು ನೋಡಿ, ಈ ದೀಪಗಳಿವು. ಒಂದು ದೀಪ ತಯಾರಾಗೋದಕ್ಕೆ ಒಂದು 20 ಪೈಸೆ ಖರ್ಚು ಬರುತ್ತೆ. ಆ ದೀಪ 5 ರೂಪಾಯಿಗೆ ಮಾರಾಟ ಆಗುತ್ತೆ. ನಮ್ಮ ಹಸು ಏನು ಕೊಡಬೇಡ, ಇನ್ನು ಏನು ಕೊಡಬೇಕು ಹೇಳಿ? ಮನುಷ್ಯನ ಅಪೇಕ್ಷೆ ಏನಿರಬೇಡ. ಅದರಿಂದ ಒಂದು ಹಸು ಇಂಥ 3 ಗಣಪತಿಗಳನ್ನು ದಿವಸಕ್ಕೆ ತಯಾರು ಮಾಡುವಷ್ಟು ಸಗಣಿಯನ್ನು ಕೊಡುತ್ತೆ. ಈ ಮೂರ್ತಿಯನ್ನು ನಾವು ಈ ವರ್ಷ ಒಂದು 10,000 ಮೂರ್ತಿಗಳನ್ನು ಮಾರಾಟ ಮಾಡ್ತೀವಿ. ನಮ್ಮ ಒಂದು 5,000, ಹೊರಗಿನವ್ರು ಒಂದು 5,000. ಈ ಮೂರ್ತಿ ತಯಾರಾಗೋದಕ್ಕೆ ಬರುವಂಥ ಖರ್ಚು ಕೇವಲ 20ರಿಂದ 25 ರೂಪಾಯಿ. ಇದಕ್ಕೆ ಅವನು ಕೂಲಿ ಹಿಡ್ಕೊಂಡು, ಇದಕ್ಕೆ ಯಾವ ಲೈಟ್ ಬೇಕಾಗಿಲ್ಲ, ಏನೂ ಇಲ್ಲ. ಆಮೇಲೆ ಇದನ್ನು ಮಾರಾಟ ನಾವು ಮಾಡಿದ್ದು ಕಿರುಕುಳ ವ್ಯಾಪಾರಿಗೆ 150 ರೂಪಾಯಿ ಕೊಟ್ಟಿದ್ದೀವಿ. ಅವನು 500 ರೂಪಾಯಿಗೆ ಒಂದು ಮೂರ್ತಿ ಮಾರಾಟ ಮಾಡಿದ. ಒಂದು ಮೂರ್ತಿ ಮಾರಾಟ ಮಾಡಿದರೆ 350 ರೂಪಾಯಿ ಅವನಿಗೆ ಸಿಗ್ತಾವೆ.
ನಾನು ಎಲ್ಲಿ ಹೋದಲ್ಲಿ ಎಲ್ರಿಗೂ ಹೇಳ್ತಿರ್ತೀನಿ, ಯಾರಿಗಾದರೂ ಮುಂದಿನ ವರ್ಷಕ್ಕಾಗಿ ಬೇಕಾಗಿದ್ದರೆ ಹೀಗೆ ಬುಕ್ ಮಾಡಿ ಅಂತ. ಬಂದಿದ್ದೀರಿ ಅಂದಾಗ ಮಾರ್ಕೆಟಿಂಗ್ ಯಾಕೆ ಮಾಡಬಾರ್ದು? ಯಾರ್ಯಾರೋ ಎಂಥೆಂಥದ್ದು ಮಾರ್ಕೆಟ್ ಮಾಡ್ಕೊಳ್ತಿರ್ತಾರೆ, ನಾನು ಯಾಕೆ ಮಾಡಬಾರ್ದು ಇದನ್ನು ನಮ್ಮ ರೈತರಿಗಾಗಿ ಅಂತ. ನಿಮ್ಗೆ ಯಾರಿಗಾದರೂ ಬೇಕಾಗಿದ್ದರೆ ನೀವು ಗಣಪತಿನೇ ಮಾಡ್ತೀನಿ ಅಂದ್ರೆ ನಿಮ್ಮ ಮನೆಯಲ್ಲಿ ಮಾಡಲಿಕ್ಕೆ ಟ್ರೈನಿಂಗು ಅದು ಎಲ್ಲ ಪುಕ್ಕಟೆಯಾಗಿ ಊಟ ಕೊಟ್ಟು ಪುಕ್ಕಟೆಯಾಗಿ ಟ್ರೈನಿಂಗ್ ಕೊಡ್ತೀನಿ. ನಿಮಗೆ 8 ದಿವಸ ಇಡಲಿ, 10 ದಿವಸ ಇಡಲಿ, 1 ತಿಂಗಳ ಇಡಲಿ, ನೀವು ನಮ್ಮ ಮಠದಲ್ಲಿ ಇರಬೇಕು, ಊಟ ಮಾಡಬೇಕು. ಇಂಥವುಗಳನ್ನು ಕಲಿಯೋದಕ್ಕೆ ಇಲ್ಲೇನದವಲ್ಲ ಇವೆಲ್ಲ ತುಂಬ ನಮ್ಮ ಹೊರಗಡೆ ಇವೆ, ಇಲ್ಲೆಲ್ಲ ನಮ್ಮ ರೈತರೇ ಅವರು. ಗೋಪಾಲಕರು, ಗೋಶಾಲೆಗಳು ಏನಿವೆ ಎಲ್ಲರೂ ಅವ್ರು ನಮ್ಮವ್ರು. ಅವರ ದೇಶದಲ್ಲಿ ಯಾರೇ ಇರಲಿ ಅವರೆಲ್ಲರೂ ನಮ್ಮವ್ರೆ. ಅವ್ರು ಮಹಾರಾಷ್ಟ್ರದವರು, ಕರ್ನಾಟಕದವರು ಹೀಗೇನಿಲ್ಲ. ಒಕ್ಕಲಿಗರೆಲ್ಲ ದೇಶದಲ್ಲಿ ಒಂದೇ, ಕೃಷಿಕರೆಲ್ಲ ದೇಶದಲ್ಲಿ ಒಂದೇ. ಆಮೇಲೆ ಗೋ ಸಾಕಾಣಿಕೆಯನ್ನು ಮಾಡುವಂಥವ್ರು, ಅದು ದೇಶಿ ಹಸು. ನಾ ಯಾವಾಗ ಗೋ ಅಂತೀನಲ್ಲ, ಹಸು ಅಂತೀನಲ್ಲ, ಅವಾಗ ದೇಶಿ ಹಸು ಅಂತಲೇ ತಿಳ್ಕೊಬೇಕು. ಆ ಹಂದಿ ಮಾರಿ ಹಸು ಅಲ್ಲ. ಇದನ್ನ ಯಾವಾಗಲೂ ತಲೆಯಲ್ಲಿ ಇಟ್ಕೋಬೇಕು. ಇದು 1,200 ರೂಪಾಯಿ ಅವ್ರಿಗೆ ಕೊಟ್ಟರೆ ಅವ್ರು 500 ರೂಪಾಯಿ, 350 ರೂಪಾಯಿ ನಿಮಗೆ ಒಂದು ಗಣಪತಿಗೆ. ನೀವು 100 ಗಣಪತಿಗಳನ್ನು, 100 ಗಣಪತಿಯನ್ನು ನಿಮ್ಮ ಊರಲ್ಲಿ ಮಾರಾಟ ಮಾಡಿದರೆ 100 ಗುಂಡ್ಲೆ 350, ಇಷ್ಟು ಹಣ ನಿಮ್ಗೊಂದು ಸೀಸನ್ಗೆ ಸಿಕ್ತು ಅಂತಂದರೆ ಮತ್ತೆ ವರ್ಷದ ತುಂಬ ಕೆಲಸ ಮಾಡಬೇಕು. ವರ್ಷದ ತುಂಬ ಗಣಪತಿ ತಯಾರು ಮಾಡೋದು, ಮತ್ತೇನೋ ವಸ್ತುಗಳನ್ನು ತಯಾರು ಮಾಡೋದು, ಇದು ಒಂದು 15 ದಿವಸದ ಕೆಲಸ. ಮಾರಾಟ ಮಾಡೋದು ಭಾಳ ಅಂದರೆ ಒಂದು 15 ದಿವಸದ ಕೆಲಸ. ಯಾರು ಬೇಕಾದವ್ರು ಬರ್ಬೋದು. ಎಷ್ಟು ಚೆನ್ನಾಗಿದೆ ಇವು ನೋಡ್ರಿ. ಗುರುಗಳು ಓಪನ್ ಮಾಡಿದ್ದಾರೆ. ಇದು ಛತ್ರಪತಿ ಶಿವಾಜಿ ಇದು ಕೀ ಚೈನು. ಇಂಥ ಒಂದು 10-12 ಪ್ರಕಾರದ ಕೀ ಚೈನ್ ಮಾಡಿದ್ದಾನೆ ನಮ್ಮ ರೈತ. ಈಗ ಮಾತಾಡಿದ್ನಲ್ಲ, ಇದು ಸಗಣಿ. ಇದಕ್ಕೆ ಬೇಕಾಗೋ ಸಗಣಿ ಅಷ್ಟೇ ಹೇಳ್ರಿ, ಎಷ್ಟು ಹತ್ತತ್ತೇನೋ. ಅವ್ನು ಬಳಸೋವನಾದರೂ ಒಂದು 5-10 ರೂಪಾಯಿ ಕೊಟ್ಟು, ಎಲ್ಲೆಲ್ಲೋ 50 ರೂಪಾಯಿ ಕೊಟ್ಟು ತೊಗೊಳ್ತಿರ್ತಾನೆ. ಇದೊಂದು 10-15 ರೂಪಾಯಿ ಕೊಟ್ಟು ತೊಗೊಂಡ ಅಂದರೆ ಏನಾಗೋದಿದೆ ಅದರಲ್ಲಿ? ಇದು ನೋಡಿ, ಗೋಡೆಗೆ ತೂಗು ಹಾಕಲಿಕ್ಕೆ ಅದು ಹಸುವಿಂದು. ಇದಕ್ಕೆ ಬೇಕಂದರೆ ಕಲರ್ ಮಾಡಿದ್ದು ಸಿಗುತ್ತೆ, ಆಗನೂ ಸಿಗುತ್ತೆ. ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಇದು ನೋಡಿ, ಇದು ರಾಘವೇಂದ್ರ ರಾಯರ ಮೂರ್ತಿ. ಇಷ್ಟು ಸಣ್ಣದಿದೆ, ಇಷ್ಟು ಚಿಕ್ಕದಾಗಿದೆ, ಆದರೆ ಇಷ್ಟು ತುಂಬ ಕಾರ್ವಿಂಗ್ ಕೆಲಸ ಮಾಡಿದ ಹಾಗೆ ಕಾಣುತ್ತೆ. ಎಷ್ಟು ಅದ್ಭುತವಾಗಿದೆ. ಆಮೇಲೆ ನಾವು ಗಾಡಿಯಲ್ಲಿ ಕೂಡಿಸೋದಕ್ಕೆ ಒಬ್ಬ ಗಣಪತಿಯನ್ನು ತಯಾರು ಮಾಡಿದ್ದೀವಿ. ಇದು ನೋಡಿ, ಇದು ನಿಮ್ಮ ಗೋಡೆಗಳಿಗೆ ತೂಗು ಹಾಕ್ಲಿಕ್ಕಾಗಿ ಗಣಪತಿಯನ್ನು ಮಾಡಿದ್ದೀವಿ. ಎಷ್ಟು ಬೇಕಾಗುತ್ತೆ ಇದಕ್ಕೆ? ಸ್ವಲ್ಪ. ಇದು ನೋಡಿ, ನಿಮ್ಮ ಕಾರ್ಗಳಿವೆ ಅಲ್ಲ, ಈ ಕಾರ್ನಲ್ಲಿ ಕೂಡು ಗಣಪತಿಯನ್ನು ಸ್ಪೆಷಲಾಗಿ ಮಾಡಿದ್ದೀವಿ ನಾವು. ಇವನು ಕೇವಲ ಕಾರ್ನಲ್ಲಿ ಕೂಡ್ತಾನೆ, ಉಳಿದ ಕಡೆ ಕೂಡೋದಿಲ್ಲ. ಅದಕ್ಕಾಗಿ ಕಾರ್ನಲ್ಲಿ ಕೂಡುವಂಥ ಗಣಪತಿ. ಇದಕ್ಕೆ ಮೇಲ್ಗಡೆ ಒಂದು ಇದು ಕವರ್ ಹಾಕಿ ಕೊಡ್ತೀವಿ ನಾವು. ಇದು ಗಣಪತಿ. ಇದಕ್ಕೆ ಕಿಮ್ಮತ್ತು ಇದ್ರದ್ದು ಹೆಚ್ಚಿರುತ್ತೆ, ಅದಕ್ಕಿಂತಲೂ ಇದ್ರ ಕಿಮ್ಮತ್ತು ಹೆಚ್ಚಿರುತ್ತೆ. ಯಾಕಂದ್ರೆ ಕಾರ್ ಗಾಡಿಯವ್ರು ತಗೊಳ್ತಾರೆ ಇದನ್ನು. ಇವು ನೋಡ್ರಿ, ಇಲ್ಲಿ ನಮ್ಮ ರೈತರು ಮಾಡಿದ್ದಾರೆ ನೋಡಿ. ಇದು ನೀವು ಕಿವಿಯಲ್ಲಿ ಹಾಕ್ಕೊಳ್ಳೋದಕ್ಕೆ, ತಲೆಯಲ್ಲಿ ಹೇರ್ ಪಿನ್ನಲ್ಲಿ ಇಟ್ಕೊಳ್ಳೋದಕ್ಕೆ, ಇವೇನೇನೋ ಬಂಗಾರದ ಆಭರಣಗಳಿರ್ತಾವಲ್ಲ, ಅಂಥ ಸಗಣಿ ಆಭರಣಗಳಿವೆ. ಇವು ತುಂಬ ಹಗುರವಾಗಿವೆ. ಇವು ನಮ್ಮ ಯುವಕರ ಬುದ್ಧಿಮತ್ತೆ ನೋಡಿ ಹೇಗಿದೆ. ಇಂಥವನ್ನೆಲ್ಲ ಮಾಡಿದ್ದಾರೆ. ಅದರ ಜೊತೆ ಸಣ್ಣದು ಬೇಕು ಅಂದರೆ ಕಡಿಮೆ ಕಿಮ್ಮತ್ತಿನಲ್ಲಿ ಸಣ್ಣದು ಸಿಗುತ್ತೆ. ಆಮೇಲೆ ಇದು ಅಲ್ಲದೆ ಇದು ನೋಡಿ, ತೋರಣ ನಿಮ್ಮ ಮನೆಗೆ ಕಟ್ಟಬೇಕು. ನಿಮ್ಮ ಮನೆಯೊಳಗೆ ಯಾವುದೇ ರೇಡಿಯೇಷನ್ ಪ್ರವೇಶ ಆಗೋದಿಲ್ಲ. ಇದು ಬಾಗಿಲಿಗೆ ದ್ವಾರಪಾಲಕರನ್ನಿಟ್ಟ ಹಾಗೆ. ಇದು ಬಾಗಿಲು ಹೊರಗಡೆ ಕಟ್ಟಿದ್ರಿ ಅಂದ್ರೆ ಯಾವುದೇ ಅಶುದ್ಧವಾದಂಥ ಇವು ಏನು ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಸಗಣಿಯಿಂದ ಮಾಡಿದ್ದು. ಇವು ನೋಡ್ರಿ, ಹಣತೆಗಳು. ಇವನ್ನ ಈ ವರ್ಷ ನಾವೊಂದು 70,000 ಹಣತೆಗಳನ್ನು ಮಾರಾಟ ಮಾಡಿದ್ದೀವಿ. ನಾವು ಬರೋ ಖರ್ಚು ನಿಮ್ಗೆ ಹೇಳಿದ್ನೆಲ್ಲ 10 ರಿಂದ 20 ಪೈಸೆ. ಇದು 5 ರೂಪಾಯಿಗೆ ಒಂದು ಮಾರಾಟ ಆಗುತ್ತೆ. ಒಂದು ಹಸು ಎಷ್ಟು ಕೊಡಬೇಡ, ಏನು ಕೊಡಬೇಡ ನಮಗೆ ನೋಡಿ. ಆಮೇಲೆ ಇದು ನೋಡಿ, ಇದು ಒಂದು ಸಾಬೂನು. 1 kg ಸಗಣಿಯಿಂದ ಸುಮಾರು ಒಂದು 15 ಸಾಬೂನುಗಳು ತಯಾರಾಗ್ತವೆ. ಇದು ಒಂದು ಸಾಬೂನು 15 ರೂಪಾಯಿಗೆ ನಾವು ಮಾರಾಟ ಮಾಡ್ತೀವಿ. ಇದರಲ್ಲಿ ಏನೂ ಇಲ್ಲ, ಮುಲ್ತಾನಿ ಮಣ್ಣಿದೆ, ಸ್ವಲ್ಪ ಎಣ್ಣೆ ಇದೆ, ಸ್ವಲ್ಪ ಬೇವಿನ ಸೊಪ್ಪಿನ ಪೌಡ್ರ್ ಇದೆ, ಸ್ವಲ್ಪ ನಾಗರಮೋಥ ಅಂದರೆ ಜೇಕಿನ ಬೇರುಗಳ ಪುಡಿ ಇದೆ ಇದರಲ್ಲಿ, ಸ್ವಲ್ಪ ಸೀಕೆಕಾಯಿ ಪೌಡ್ರ್ ಸ್ವಲ್ಪ ಇದೆ. ಇದನ್ನು ಹಚ್ಕೊಂಡು ನೋಡ್ರಿ. ಇದನ್ನು ಹಚ್ಕೊಂಡವ್ರಿಗೆ ನಿಮ್ಗೆ ಎಷ್ಟೇ ಬೆವರು ಬಿಟ್ಟರು ಸಹಿತ ಹೊಲಸು ವಾಸನೆ ಬರೋದಿಲ್ಲ. ಅಷ್ಟು ಈ ಗೋವಿನಲ್ಲಿ ಸಾಮರ್ಥ್ಯನ ಆಗಿದೆ. ಇದು ಗೋವಿಂದು. ನಾನು ಇವನ್ನೆಲ್ಲ ತಮಗೆ ಹೇಳ್ತಾ ಇದ್ದೀನಿ ಇದ್ರ ಸಲುವಾಗಿ. ಆಮೇಲೆ ಇದು ಅಗ್ನಿಹೋತ್ರ ಕಿಟ್ಟು. ಮನೆಯಲ್ಲಿ ನಿತ್ಯದಲ್ಲಿ ನೀವು ಅಗ್ನಿಹೋತ್ರ ಮಾಡೋದಾಗಿದ್ದರೆ ಬೆಳಗ್ಗೆ ಸೂರ್ಯೋದಯ ಮತ್ತು ಸರಿಯಾಗಿ ಸೂರ್ಯಾಸ್ತಕ್ಕೆ
ಬೇಕಾಗುವಂಥ ಸಮಯ ಕೇವಲ 5 ನಿಮಿಷ. ಇಷ್ಟು ಮಾಡಿದರೆ ನಮ್ಮ ಮನೆಯೊಳಗಿನ ಹವೆ ಎಲ್ಲ ಶುದ್ಧ ಆಗುತ್ತೆ. ಒಂದು, ಯಾರ್ಯಾರು ಅಗ್ನಿಹೋತ್ರ ಮಾಡಿದ್ರು ಈ ಸಾರಿ ಯಾರ ಮನೆಯಲ್ಲಿಯೂ ಕೋವಿಡ್ ಪ್ರವೇಶ ಆಗಿಲ್ಲ. ಇದು ಎಲ್ಲರ ಅನುಭವ. ಇದು ಹವೆ ಶುದ್ಧ ಆಗಿತ್ತು ಅಂದ್ರೆ ಅದ್ಯಾಕೆ ಬರುತ್ತೆ? ಹವೆಯನ್ನು ಶುದ್ಧೀಕರಣಗೊಳಿಸುತ್ತೆ ಇದು. ಆ ನಂತರ ಇವು ನೋಡಿ, ನಿಮಗೆ ಇದು ಓಂ ಇದೆ, ಇದು ಸ್ವಸ್ತಿಕ ಇದೆ, ಆಮೇಲೆ ಇದು ಶ್ರೀ ಇದೆ. ನಿಮಗೆ ಹೆಸರು ಬೇಕು ಅಂದರೆ ನಿಮ್ಮ ಹೆಸರಿನ ನೇಮ್ ಪ್ಲೇಟ್ ಸಹಿತ ತಯಾರು ಮಾಡಲಿಕ್ಕೆ ಬರುತ್ತೆ. ಇವನ್ನೆಲ್ಲ ಮಾಡ್ತಾ ಇದ್ದಾರೆ ನಮ್ಮ ರೈತರು. ಇದು ನೋಡಿ, ಸ್ವಾಮೀಜಿಯವರು ಕೊಟ್ಟರು. ಇವು ಧೂಪ ಬತ್ತಿ. ಇವುಗಳನ್ನು ನಾವು ಗೋವಿನ ಸಗಣಿಯಿಂದ ತಯಾರು ಮಾಡಿದರೆ ಮನೆಯಲ್ಲಿರುವಂಥ ಹವೆ ಏನಿದೆಯಲ್ಲ ಅದರ pH ಲೆವೆಲ್ ಹೆಚ್ಚಾಗುತ್ತೆ. pH ಲೆವೆಲ್ ಹೆಚ್ಚಾಗುತ್ತೆ ಅಂದರೆ ಹವೆ ಶುದ್ಧ ಆಗುತ್ತೆ. ಆಮೇಲೆ ಇದು ಸುಟ್ಟ ನಂತರ ಇದ್ರ ಬೂದಿ ಇರುತ್ತಲ್ಲ, ಅದನ್ನು ಒಂದು ವೇಳೆ ನೀರಿನಲ್ಲಿ ಹಾಕಿದರೆ ನೀರಿನ pH ಹೆಚ್ಚಾಗುತ್ತೆ, ಆಲ್ಕಲೈನ್ ಹೆಚ್ಚಾಗುತ್ತೆ ನೀರಿನಲ್ಲಿ. ಅದನ್ನು ನೀವು ಪ್ರಯೋಗ ಮಾಡಿ ನೋಡ್ಬೋದು. ನೀರನ್ನು ಶುದ್ಧ ಮಾಡೋದಕ್ಕಾಗಿ ಮತ್ತೇನೇನನ್ನು ಬಳಸ್ತಿರಲ್ಲ, ಅದಕ್ಕಿಂತಲೂ ಇದು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಸೊಳ್ಳೆಗಳು ಬರೋದಿಲ್ಲ. ಇನ್ನೊಂದಂದರೆ 2 ಲಾಭಗಳಿದ್ರಲ್ಲಿ, ಸೊಳ್ಳೆಗಳು ಬರೋದಿಲ್ಲ. ಇದ್ರ ಜೊತೆಗೆ ಸಗಣಿಯಿಂದ ಈಗ ನಾನು ಬರುವಾಗ ಮರೆತು ಬಂದೆ, ನಮ್ಮ ಮಠದಲ್ಲಿ ಒಂದು ಫ್ಯಾಕ್ಟ್ರಿ ಹಾಕಿದ್ದೀನಿ. ಗೋವಿನ ಸಗಣಿಯಿಂದ ನಿಮ್ಮದು ಈ ಪೇಂಟ್ ಇದೆಯಲ್ಲ, ಪೇಂಟು, ಗೋಡೆಗೆ ಬೇಕಾಗುವಂಥ ಪೇಂಟು, ನಾ ಪ್ರತಿ ದಿವಸ 800 ಲೀಟ್ರ್ ಪೇಂಟ್ ತಯಾರು ಮಾಡ್ತಾಯಿದ್ದೇನೆ. 1 ಲೀಟ್ರ್ ಪೇಂಟ್ಗೆ ಸುಮಾರು 50ರಿಂದ 80 ರೂಪಾಯಿ ನನಗೆ ಲಾಭ ಸಿಗುತ್ತೆ. ಖರ್ಚು ಹೋಗಿ ಲಾಭ ಸಿಗುತ್ತೆ. 800 ರೂಪಾಯಿ ಪೇಂಟ್ಗೆ 50 ರೂಪಾಯಿ ಇಡ್ರಿ, ಎಷ್ಟಾಗುತ್ತೆ ನೋಡ್ರಿ. ಪ್ರತಿ ದಿವಸ ನನಗೆ 40,000 ರೂಪಾಯಿ ಸಿಗಬೇಕು. ಈಗ ಒಂದು 15 ದಿವಸ ಆಗಿಲ್ಲ, ಇನ್ನು 30ನೇ ತಾರೀಕಿಗೆ ನಮ್ಮ ಸಂಘದ ಹಿರಿಯರ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಎಲ್ಲ ಹಿರಿಯರು ಬಂದಿದ್ದರು, ಅವರೇ ಉದ್ಘಾಟನೆ ಮಾಡಿದ್ರು. ಪೇಂಟು ನೀವು ಮನೆಯಲ್ಲೇ ಮಾಡ್ಬೋದು. ಉಳಿದ ಪದಾರ್ಥ ನಿಮಗೆ ನೀರು, ಸುಣ್ಣ ಇವೆಲ್ಲ ಬಜಾರ್ದಲ್ಲಿ ಸಿಗ್ತಾವೆ, ಕೆಲವೊಂದು ಕೆಮಿಕಲ್ ಪದಾರ್ಥಗಳು. ಅದರಲ್ಲಿ 30% ಸಗಣಿ ನೀರಿರುತ್ತೆ. ಸಗಣಿಯನ್ನೇ ನೀರಲ್ಲಿ ಕಲಸಿ ಆ ನೀರನ್ನು ಬಳಸ್ತೀವಿ. ಅದರಿಂದ ಒಂದು ಪೇಂಟು, ಬೇಸಿಕ್ ಪೇಂಟ್ ಆಗುತ್ತೆ. ಅದರಲ್ಲೇ ಸ್ಟಿನ್ನರ್ ಬೇರೆ ಬೇರೆ ಕಲರ್ಗಳನ್ನ ಹಾಕಿದರೆ ಬೇಕಾದಂಥ ಕಲರ್ ತಯಾರಾಗುತ್ತೆ. 2. 3ನೇದ್ದು, ಮೇಲ್ಗಡೆ ಬಂದಂಥ ಘನ ಪದಾರ್ಥ ಅಂತ ಏನಿರುತ್ತಲ್ಲ, ಅಥವಾ ಫೈಬರ್. ಈಗ ಸಗಣಿಯಿಂದ ನಾವು ನೀರನ್ನು ತಗೊಂಡು ಅದರ ಫೈಬರ್ ಏನು ಸಪ್ರೇಟ್ ಬೀಳುತ್ತಲ್ಲ, ಆ ಫೈಬರ್ನಿಂದನೂ ಸಹಿತ ವಾಲ್ ಪುಟ್ಟಿ ಮಾಡ್ತಾಯಿದ್ದೀವಿ. ಆಮೇಲೆ ವಾಲ್ ಪ್ಲಾಸ್ಟರ್ ಮಾಡ್ತಾಯಿದ್ದೀವಿ, ಹ್ಯಾಂಡ್ ವಾಶ್ ಮಾಡ್ತಾಯಿದ್ದೀವಿ. ಏನೇನು ಬೇಕೋ ಅದನ್ನೆಲ್ಲ ಈ ಸಗಣಿ ನೀರಿನಿಂದ ಮಾಡ್ಲಿಕ್ಕೆ ಮತ್ತು ಅತ್ಯಂತ ಹೆಲ್ದಿ. ಮನೆ ಹೊರಗಡೆ ಮತ್ತು ಒಳಗಡೆ ಟೆಂಪ್ರೇಚರ್ ನಿಶ್ಚಿತವಾಗಿಯೂ ಹೆಚ್ಚು ಕಡಿಮೆ ಇರಲಿಕ್ಕೆ. ಹೊರಗೆ ಹೆಚ್ಚಿತ್ತು ಅಂದರೆ ಒಳಗಡೆ ಕಡಿಮೆ. ಚಳಿ ಇತ್ತು ಅಂತಂದರೆ ಒಳಗಡೆ ಬಿಸಿ ಹೆಚ್ಚಿರುತ್ತೆ, ಹೊರಗಡೆ ತಂಪು ಹೆಚ್ಚಿರುತ್ತೆ. ಇಂಥ ಕೆಲಸನ ನಮ್ಮ ಸಗಣಿ ಮಾಡುತ್ತೆ. ನಮ್ಮ ದೇಶಿ ಹಸುವಿನ ಸಗಣಿ ಮಾಡುತ್ತೆ. ನಾವು ಮಾಡುವವರು ಯೋಜಕ ತತ್ರ ದುರ್ಲಭ ಅಂತಾರಲ್ಲ, ಯೋಜಕ ತತ್ರ ದುರ್ಲಭ. ನಾವು ಯೋಜನೆ ಮಾಡುವವರು ಕಡಿಮೆ ಬೀಳ್ತೇವೆ ಹೊರತು ಹಸು ಕಡಿಮೆ ಬೀಳೋದಿಲ್ಲ. ಹಸು ಏನು ಕೊಟ್ಟಿಲ್ಲ, ಎಲ್ಲ ಕೊಟ್ಟಿದೆ. ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಹ್ಯಾಂಡ್ ವಾಶ್ ಇಟ್ಟಿದ್ದಾರೆ, ಎಲ್ಲ ಇಟ್ಟಿದ್ದಾರೆ. ಇದು ನೋಡ್ರಿ, ಪಿನೈಲ್, ಇದು ಗೋಮೂತ್ರದಿಂದನೇ ತಯಾರಾಗೋದು. ಇದು ನೋಡ್ರಿ, ಇವು ಅರ್ಕಗಳು, ಬೇರೆ ಬೇರೆ ಅರ್ಕಗಳು. 2 ಲೀಟ್ರ್ ಗೋಮೂತ್ರದಿಂದ 1 ಲೀಟ್ರ್ ಅರ್ಕ ತಯಾರಾಗುತ್ತೆ. ಪ್ರತಿ ದಿವಸ ಹಸು ಬೆಳಗ್ಗೆ 2 ಲೀಟ್ರ್ ಗೋಮೂತ್ರ ಕೊಡುತ್ತೆ. ಮೊದಲನೇದ್ದ ಎದ್ದು ಕೂಡಲೇ ಮೊದಲನೇ ಗೋಮೂತ್ರ ಅಂತ ಏನಿರ್ತಲ್ಲ ಅದನ್ನು ಮಾತ್ರ ಹಿಡಿಬೇಕು. ಬೇರೆದನ್ನು ದಿವಸದ ತುಂಬ ಏನು ಹಾಕಿದ್ದನ್ನು ಬಳಸಬಾರ್ದು. ಅದರಿಂದ ನೀವು ಬೇರೆ ಬೇರೆ ಇದರಲ್ಲಿ ಗೋಮೂತ್ರ ಅರ್ಕ ಮಾಡುವಾಗ ಅದರಲ್ಲಿ ನೀವು ಅರ್ಜುನ ಅರಿಷ್ಟ ಹಾಕಿದ್ರಿ ಅಂದರೆ ಹಾರ್ಟ್ ಸಲುವಾಗಿ ಬೇಕಾದಂಥದ್ದನ್ನು ಗೋಮೂತ್ರ ತಯಾರು ಮಾಡ್ಬೋದು. ಅದರಲ್ಲಿ ಪಾಷಾಣ ಬೇದಿ ಬೆರೆಸಿದರೆ ಮೂತ್ರದ ಹರಳುಗಳು ಹೋಗಬೇಕು, ಅಂಥದ್ದು ತಯಾರಾಗುತ್ತೆ. ಅದರಲ್ಲಿ ತಾವು ಸಪ್ತರಂಗಿಯನ್ನು ಬಳಸಿದರೆ ಡಯಾಬಿಟೀಸ್ನವ್ರಿಗೆ 1 ತಿಂಗಳಿನಲ್ಲಿ ಈ ಗೋಮೂತ್ರ ಅರ್ಕದ ಡಯಾಬಿಟೀಸ್ ಇದನ್ನು ತೊಗೊಂಡ್ರೆ 10 ml ಬೆಳಿಗ್ಗೆ 10 ml ನೀರಿನ ಜೊತೆ ತೊಗೊಂಡ್ರೆ ನಿಮ್ಗೆ ಯಾವುದೇ ರೋಗಗಳಿದ್ರೂ ಹೋಗ್ತಾವೆ. ಅದರಲ್ಲಿ ಸಪ್ತರಂಗಿ ತೊಗೊಂಡ್ರೆ ಶುಗರ್ ಕಂಟ್ರೋಲ್ ಆಗುತ್ತೆ. ನಿಮಗೆ ಸರ್ಪಗಂಧ ತೊಗೊಂಡ್ರೆ ಬ್ಲಡ್ ಪ್ರೆಷರು ಮತ್ತು ಕ್ಯಾನ್ಸರು ಇವೆರಡು ಕಾಯಿಲೆಗಳು ಕಡಿಮೆ ಆಗ್ತಾವೆ. ಸ್ತ್ರೀಯರಿಗಾಗಿ, ಪುರುಷರಿಗಾಗಿ, ಮಕ್ಕಳಿಗಾಗಿ ಸುಮಾರು ಒಂದು 50 ಪ್ರಕಾರದ ಗೋಮೂತ್ರ ಅರ್ಕ ತಯಾರು ಮಾಡ್ಬೋದು. ಆ ಹಸು ಹಾಲು ಕೊಡೋ ಅವಶ್ಯಕತೆಯೇ ಇಲ್ಲ ಈ ಬರೀ ಮೂತ್ರದಿಂದ. ಆಮೇಲೆ ಇದೇ ಗೋಮೂತ್ರದಿಂದ ಶಾಂಪೂ ತಲೆ
ನೀವು ಮಾರ್ಕೆಟ್ನೊಳಗೆ ಏನೇನು ಶಾಂಪೂ ತೊಗೊಳ್ತಿರಲ್ಲ, ಆ ಎಲ್ಲ ಶಾಂಪುಗಳಿಗಿಂತಲೂ ಬೆಸ್ಟ್ ಶಾಂಪು ಅಂದರೆ ಇದು ಗೋಮೂತ್ರ, ಅದು ಗೋಮಯದ ರಸದಿಂದ ತಯಾರಾದಂಥ ಶಾಂಪು. ಕೂದಲುಗಳು ಸಹಿತ ಮೃದುವಾಗಿರ್ತವೆ, ದುಷ್ಪರಿಣಾಮ ಏನೂ ಇಲ್ಲ. ಆಮೇಲೆ ಕೂದಲುಗಳ ಬೆಳವಣಿಗೆ ಚೆನ್ನಾಗಿ ಆಗುತ್ತೆ, ಅಂಥದ್ದಿದೆ. ಮಾಲಿಶ್ ಸ್ಟೈಲ್, ನಿಮಗೆಲ್ಲಾದರೂ ಮೈ ಕೈಗೆ ಪೆಟ್ಟಾಗಿತ್ತು ಅಂದರೆ ಸ್ವಲ್ಪ ಹಚ್ಚಿ ಸ್ವಲ್ಪ ಮಾಲಿಶ್ ಮಾಡಿಬಿಟ್ರೆ ಸಾಕು, ಆರಾಮಾಗುತ್ತೆ. ಈ ಸಗಣಿಯನ್ನು ನೀವು ಸುಟ್ರಿ ಅಂತಂದ್ರೆ ಅದರೊಳಗೊಂದು ಸ್ವಲ್ಪ ಉಪ್ಪು, ಸ್ವಲ್ಪ ಈ ಪಟಿಕ ಇವುಗಳನ್ನು ಹಾಕಿದರೆ ದಂತ ಮಂಜನ ತಯಾರಾಗುತ್ತೆ. ಅಳಗಾಡ್ತಿರುವಂಥ ಹಲ್ಲುಗಳ ಸಹಿತ ಗಟ್ಟಿ ಆಗ್ತಾವೆ, ಅಷ್ಟು ಕ್ಯಾಲ್ಸಿಯಂ ಸಿಗುತ್ತೆ ಅದರಿಂದ. ಆಮೇಲೆ ಬೆರಣಿಗಳನ್ನು ಸುಟ್ಟರೆ, ಸುಟ್ಟ ಬೆರಣಿಯಿಂದ ಬೂದಿ ಏನು ಬರ್ತಲ್ಲ, ಆ ಬೂದಿಯನ್ನು 1000 ಡಿಗ್ರಿ ಟೆಂಪ್ರೇಚರ್ನಲ್ಲಿ ಮರಳಿ ಸುಟ್ಟರೆ ಸಿಲಿಕಾನ್ ಸಿಗುತ್ತೆ. ಆ ಸಿಲಿಕಾನ್ 1,50,000 ರೂಪಾಯಿ ಕೆ ಜಿ ಇದೆ. ಏನು ಕೊಡಬೇಕು ಹಸು ಇನ್ನು? ಅಷ್ಟೇ ಅಲ್ಲ, ಈ ಬೂದಿ ಏನಿದೆಯಲ್ಲ, ಬರೀ ಸುಟ್ಟಂಥ ಬೂದಿ, ಈ ಬೂದಿಯನ್ನು ಗೋಮೂತ್ರದಲ್ಲಿ ಸೇರಿಸಿ ಒಂದಿಷ್ಟು ಸಮಯ ಇಟ್ಟು ಆಮೇಲೆ ನೀರಿನಲ್ಲಿ ಹಾಕಿ ಬೆಳಗ್ಗೆ ಸ್ಪ್ರೇ ಮಾಡಿದರೆ, ನಾನು ಲ್ಯಾಬ್ರೋಟ್ರಿಗೆ ತೊಗೊಂಡೋಗಿ ಟೆಸ್ಟ್ ಮಾಡಿಸಿದ್ದೀನಿ, NPK 3 ಇವೆ ಅದರಲ್ಲಿ. 3 ಇವೆ NPK, ಬೆಳೆಗಳಿಗೆ ಬೇಕಾಗುವಂಥ ಎಲ್ಲ ಘಟಕಗಳು ಅದರಲ್ಲಿವೆ. ಇದು ಸಗಣಿಯಲ್ಲಿದೆ. ಇದೇ ಸಗಣಿಯನ್ನು ಸುಟ್ಟರೆ ಭಸ್ಮ ಮಾಡ್ತೀವಿ, ಅಣಿಗೆ ಹಚ್ಕೊಳ್ಳಿಕ್ಕೆ ಭಸ್ಮ ತಯಾರಾಗುತ್ತೆ. ಇದೇ ಸಗಣಿಯನ್ನು ಸುಟ್ಟು ಕರಿ ಬೂದಿಯನ್ನು ಮಾಡಿ ಒಂದಿಷ್ಟಿಷ್ಟೇ ಇಟ್ಕೊಂಡು ಪುಡಿ ಕಟ್ಟಿ ಚೀಟಿ ಕಟ್ಟಿ ತಮ್ಮ ಕಿಶೆಯಲ್ಲಿ ಇಟ್ಕೊಳ್ರಿ. ಎಲ್ಲಾದರೂ ಹೊರಗಡೆ ಹೋಗಿದ್ರಿ ಅಂದ್ರೆ ಒಂದು ಗ್ಲಾಸ್ ನೀರಿನಲ್ಲಿ ಒಂದು ಚೀಟಿ ಬಿಚ್ಚಿ ಹಾಕಿಬಿಡ್ರಿ, ಒಂದು 2 ನಿಮಿಷದಲ್ಲಿ ನೀರು ಶುದ್ಧ ಆಗುತ್ತೆ. ನಿಮ್ಮ ಊಟ ಮುಗಿಯೋದ್ರೊಳಗಾಗಿ ನೀರು ಶುದ್ಧ ಆಗುತ್ತೆ, ಕುಡಿದ್ಬಿಡ್ಬೋದು. ಸುಮ್ಮನೆ ಶುದ್ಧ ನೀರು ಹುಡುಕ್ತಾ ಹೋಗೋದ್ರಲ್ಲಿ ಏನು ಅರ್ಥ ಇದೆ? ಇಂಥ ಅದ್ಭುತ ಸಾಮರ್ಥ್ಯ ಉಳ್ಳಂಥ ಒಂದು ಪ್ರಾಣಿ ನಮ್ಮ ಹಸು. ಅದನ್ನು ನಾವು ಜನರಿಂದ ದೂರ ಸರಿಸಿಬಿಟ್ವಿ, ಮನೆಯಿಂದ ದೂರ ಸರಿಸಿಬಿಟ್ವಿ. ದೂರ ಸರಿಸಿ ಔಷಧಗಳನ್ನು ಹುಡುಕು, ಅದನ್ನು ಹುಡುಕು, ಇದನ್ನು ಹುಡುಕು. ಏನು ಹುಡುಕಿದ್ರೆ ಏನು ಬರೋದು? ಮತ್ತು ಅದರ ತುಪ್ಪ ಇದು 6,000 ರೂಪಾಯಿ ಕೆ ಜಿ ಹೋಗುತ್ತೆ. ಪಂಚಗವ್ಯದಿಂದ ತಯಾರಾದ ತುಪ್ಪ. ಇದರಲ್ಲೇನಿದೆ, 1 ಕೆ ಜಿ ಸಗಣಿ, 1 ಕೆ ಜಿ ಮೂತ್ರ, 1 ಕೆ ಜಿ ಹಾಲು, 1 ಕೆ ಜಿ ತುಪ್ಪ, 1 ಕೆ ಜಿ ಮಜ್ಜಿಗೆ ಅಥವಾ ಮೊಸರು. ಇವು 5 ಸೇರಿಸಿ ಇದನ್ನು ತಯಾರು ಮಾಡಲಿಕ್ಕೆ 13 ದಿವಸ ಬೇಕಾಗತ್ತೆ. ಮೊದಲು ತುಪ್ಪ ಮತ್ತು ಸಗಣಿಯನ್ನು ಮಿಕ್ಸ್ ಮಾಡಬೇಕು, ಪ್ರತಿ ದಿವಸ ಕಿವುಚ್ಬೇಕು. ಒಂದು 4-5 ದಿವಸ ಹೋಗುತ್ತೆ. ಆ ನಂತರ ಅದರಲ್ಲಿ ಹಾಲನ್ನು ಸೇರಿಸ್ಬೇಕು, ಆ ನಂತರ ಮೊಸರನ್ನು ಸೇರಿಸ್ಬೇಕು, ಆ ನಂತರ ಗೋಮೂತ್ರವನ್ನು ಸೇರಿಸ್ಬೇಕು. ಕೊನೆಗೆ 5 ಸೇರಿಸಿ ಒಲೆ ಮೇಲೆ ಇಡಬೇಕು. ಎಲ್ಲಿವರೆಗೆ ಅದನ್ನು ಕಾಯಿಸ್ಬೇಕು ಅಂದರೆ, ಈಗ 5 ಕೆ ಜಿ ಹೋಗಿ 1 ಕೆ ಜಿ ಉಳಿಯೋವರೆಗೆ ಕಾಯಿಸ್ಬೇಕು. ಕಾಯಿಸಿದ್ರಿ ಅಂದರೆ ಪಂಚಗವ್ಯ ಘೃತ ಅಂತ ತಯಾರಾಗುತ್ತೆ. ಈ ತುಪ್ಪ ಯಾವುದೇ ಕ್ರಾನಿಕ್ ಡಿಸೀಸಸ್ ಅಂತ ಏನಂತೀವಲ್ಲ, ಹಳೆಯ ರೋಗಗಳು, ಆ ಎಲ್ಲ ರೋಗಗಳನ್ನು ಹೋಗಲಾಡಿಸುತ್ತೆ. ಅಂಥ ಸಾಮರ್ಥ್ಯ ಅದು. ಕ್ಯಾನ್ಸರ್ ಇರ್ಬೋದು, ನಮ್ಮ ಇವರು ಆಗಲೇ ಹೇಳಿದ್ರಲ್ಲ, ಅದು ಕ್ಯಾನ್ಸರ್ ಇರ್ಬೋದು, ಅಥವಾ TB ಇರ್ಬೋದು, ಅಥವಾ HIV ಇರ್ಬೋದು, ಅವೆಲ್ಲವುಗಳನ್ನು ತಡೆಗಟ್ಟುವಂಥ ಸಾಮರ್ಥ್ಯ ಅದಕ್ಕೆ ಬರುತ್ತೆ. ಇಷ್ಟೇ ಅಲ್ಲ, ದೇಶಿ ಹಸುವಿನ ತುಪ್ಪದಿಂದ ವ್ಯಾಲ್ಯೂ ಎಡಿಷನ್ ಮಾಡಿದರೆ ನಮ್ಮ ಆಯುರ್ವೇದದಲ್ಲಿ 100 ಪ್ರಕಾರದ ತುಪ್ಪಗಳನ್ನು ಮಾಡಲಿಕ್ಕೆ ಹೇಳಿದ್ದಾರೆ. 100 ಪ್ರಕಾರ. ಯಾರಿಗೆ ಡಯಾಬಿಟಿಸ್ ಆಯ್ತಲ್ಲ ಅವ್ರಿಗೇನು ಮಾಡೋದು, ಅರ್ಜುನಾರಿಷ್ಟ ತಯಾರು ಮಾಡೋದು. ಮೊದಲು ಕಷಾಯ, ಆ ಕಷಾಯವನ್ನು ತುಪ್ಪದಲ್ಲಿ ಹಾಕಿ ಕಾಯಿಸೋದಕ್ಕೆ ಆರಂಭ ಮಾಡೋದು. ಎಷ್ಟು ತುಪ್ಪ ಇರುತ್ತೋ ಅಷ್ಟೇ ತುಪ್ಪ ಉಳಿಬೇಕು. ಅಲ್ಲಿವರೆಗೆ ಕಾಯಿಸಿದ್ರೆ ಅದರ ಭಾವ ಎಲ್ಲ ಇದರಲ್ಲಿ ಬಂದುಬಿಡುತ್ತೆ. ಆ ತುಪ್ಪ ಚೆನ್ನಾಗಿ ನೀವು ದಿವಸಕ್ಕೆ 100 ಗ್ರಾಮ್ ಉಂಡ್ರೂ ಪರವಾಗಿಲ್ಲ, ನಿನ್ನ ಹಾರ್ಟ್ ಪ್ರಾಬ್ಲಮ್ ಹೊರಟು ಹೋಗಿರುತ್ತೆ. ಮತ್ತೊಬ್ಬನಿಗೆ ಏನು ಬೇಕೋ ಆ ಔಷಧವನ್ನು ಮೊದಲು ಕಷಾಯ ಮಾಡ್ಕೋಬೇಕು, ಆಮೇಲೆ ತುಪ್ಪದಲ್ಲಿ ಸೇರಿಸಿ ಅದನ್ನು ಕಾಯಿಸ್ಬೇಕು. ಆ ತುಪ್ಪಕ್ಕೆ ಆ ಭಾವ ಬರುತ್ತೆ. ಇಂತಹ 100 ಪ್ರಕಾರದ ತುಪ್ಪಗಳನ್ನು ನಾವು ಮಾಡ್ಬೋದು. 100 ಪ್ರಕಾರದ ಔಷಧಿಗಳನ್ನು, ತುಪ್ಪದ ಔಷಧಿಗಳನ್ನು ಮಾಡ್ಬೋದು. ಅದು ಕೇವಲ ದೇಶಿ ಹಸುವಿನ ತುಪ್ಪ ಆಗಿರ್ಬೇಕಷ್ಟೇ. ಇಷ್ಟೇ ಅಲ್ಲ, ಈ ತುಪ್ಪ ಸುಮ್ಮನೆ ಮೂಗಿನಲ್ಲಿ ಹಾಕ್ಕೊಂಡ್ರೂ ಸಾಕು, ತಲೆನೋವು ನಿಲ್ಲುತ್ತೆ. ತುಪ್ಪ ಮೂಗಿನಲ್ಲಿ ಹಾಕೋದ್ರಿಂದ ಕಿವಿ ಸೋರೋದು ನಿಂತು ಹೋಗುತ್ತೆ. ಏನು ನಿಲ್ಲೋದಿಲ್ಲ, ಎಲ್ಲ ಕಾಯಿಲೆಗಳು ನಿಲ್ತಾವೆ. ಅದರಲ್ಲಿ ಅಂಥ ಸಾಮರ್ಥ್ಯ ಇದೆ. ಯಾಕಿಂಥ ಸಾಮರ್ಥ್ಯ ಈ ಹಸುವಿನಲ್ಲಿ? ಈ ಹಸುವಿನಲ್ಲಿ ಸುವರ್ಣ ಕ್ಷಾರವನ್ನು ನಿರ್ಮಾಣ ಮಾಡುವಂಥ ಶಕ್ತಿ ಇದೆ. ಬಂಗಾರದ ಕಣಗಳು ಅದರ ಹಾಲಿನಲ್ಲಿ, ಅದರ ಮೂತ್ರದಲ್ಲಿ, ಸಗಣಿಯಲ್ಲಿ, ಎಲ್ಲದರಲ್ಲಿ ಬರ್ತವೆ ಬಂಗಾರದ ಕಣಗಳು.
ಆ ಕಣಗಳನ್ನು ನಾನು ಕಲೆಕ್ಟ್ ಮಾಡಿ ನೋಡಿದೆ, ಹಾಗೆ ಹೇಳೋದಿಲ್ಲ ನಾನು. ನೀವು ಕೆಲವೊಂದು ಕೆಮಿಕಲ್ಗಳನ್ನು ಆ ಗೋಮೂತ್ರದಲ್ಲಿ ಹಾಕಿದರೆ, ಒಂದೇ ಕೆಮಿಕಲ್ಲು ಗೋಮೂತ್ರದಲ್ಲಿ ಹಾಕಿದರೆ ಅದರಲ್ಲಿ ನೀವು ಒಂದು ಉಂಗುರ ಬಿಡ್ರಿ ಬಂಗಾರದ್ದು, ಅಥವಾ ಒಂದು ಬ್ಲೇಡ್ ಅದರಲ್ಲಿ ಬಿಡಿ, 1 ರಿಂದ 2 ಗಂಟೆಯಲ್ಲಿ ಬಂಗಾರದ ಕಣಗಳೆಲ್ಲ ಅದಕ್ಕೆ ಮೆತ್ಕೊಳ್ತಾವೆ. ಆ ಕಣಗಳು ಇವೆಲ್ಲ ಕೆಲಸ ಮಾಡ್ತಾವೆ. ವ್ಯಕ್ತಿಯನ್ನು ಆರೋಗ್ಯಯುತವಾಗಿ ಇಡುವಂಥ, ನಮ್ಮ ಭೂಮಿಗೆ ಒಳ್ಳೆಯ ಗೊಬ್ಬರಗಳನ್ನು ನೀಡುವಂಥ, ಜೀವಾಣುಗಳಿಗೆ ಸಾಮರ್ಥ್ಯವನ್ನು ನೀಡುವಂಥ ಈ ಸಾಮರ್ಥ್ಯಶಾಲಿಯಾದಂಥ ಕೆಲಸವನ್ನು ನಮ್ಮ ಹಸುಗಳು ಆ ಬಂಗಾರದ ಕಣಗಳಿಂದ ಮಾಡ್ತಾವೆ. ನಾವು ಆ ಬಂಗಾರ ಕರಗಿಸಿ ಅದರಿಂದ ಬಂಗಾರದ ಭಸ್ಮ ತಯಾರು ಮಾಡಬೇಕು ಅಂತೀವಿ. ಇಲ್ಲ, ಹಸು ನೇರವಾಗಿ ಅದನ್ನು ಕೊಡುತ್ತೆ ನಮಗೆ. ಆದ್ದರಿಂದ ದೇಶಿ ಹಸು ಅದ್ಭುತವಾಗಿದೆ. ಇಡೀ ಜಗತ್ತೇ ಅದನ್ನು ಕೊಂಡಾಡುತ್ತೆ. ಶಿ ಈಸ್ ಎ ವಂಡರ್ಫುಲ್ ಲ್ಯಾಬ್ರಾಟರಿ. ದೇಶಿ ಹಸು ಅಂದರೆ ಅವಳೊಂದು ಅದ್ಭುತ ಪ್ರಯೋಗಶಾಲೆ ಅಂತ. ತುಂಬ ಜನ ಬೇರೆ ಬೇರೆ ಅದ್ರ ಬಗ್ಗೆ ಹೇಳ್ತಾ ಕುಂತ್ರೆ 1 ತಿಂಗಳವರೆಗೂ ಮುಗಿಯೋದಿಲ್ಲ. ನಾವು ಎಷ್ಟು ವೇಳೆಯಲ್ಲಿ ಏನು ಮಾಡ್ಬೋದು. ಹೀಗೆ ತಮ್ಮ ಎದುರಿಗೆ ಇಟ್ಟಿದ್ದೀವಿ ಎಲ್ಲ ಸಾಮಾನುಗಳನ್ನು. ಹೊರಗಡೆ ಇವೆ ಅವೆಲ್ಲ ಸಾಮಾನುಗಳು. ಇದು ಉದ್ಯೋಗ ಒದಗಿಸುತ್ತೆ, ಪರ್ಯಾವರಣವನ್ನು ಉಳಿಸುತ್ತೆ, ಹಳ್ಳಿಗಳನ್ನು ಉಳಿಸುತ್ತೆ. ಆಮೇಲೆ ನಮ್ಮ ಹಣವನ್ನು ಹೊರಗೆ ಹೋಗಿ ಕೊಡೋದಿಲ್ಲ, ನಮ್ಮ ಪ್ರದೇಶದಲ್ಲಿ ನಿಲ್ಲಿಸುತ್ತೆ. ಆದ್ದರಿಂದ ಹಸು ಬೇಕು, ಒಂದು ಮನುಷ್ಯನ ಆರೋಗ್ಯಕ್ಕಾಗಿ. 2ನೇದ್ದು ಭೂಮಿಯ ಆರೋಗ್ಯಕ್ಕಾಗಿ ಹಸುವಿನ ಮಹತ್ವ ತುಂಬ ಇದೆ. ಹಸುವಿನ ಜೀವಾಮೃತ ಆಗಿರಬಹುದು, ಗೋಕೃಪಾಮೃತ ಆಗಿರಬಹುದು, ಎರೆಹುಳು ಗೊಬ್ಬರ ಆಗಿರಬಹುದು, ಕಂಪೋಸ್ಟ್ ಗೊಬ್ಬರ ಆಗಿರಬಹುದು, ಅಥವಾ ಬೇರೆ ಬೇರೆ ಪ್ರಕಾರದ ಕಂಪೋಸ್ಟ್ ಗೊಬ್ಬರಗಳನ್ನು ನಾವು ಈ ಹಸುವಿನ ಸಗಣಿಯಿಂದ, ಅಥವಾ ಇದೇ ಸಗಣಿಯನ್ನು, ಈಗೇನು ಒಣಗಿದ ಸಗಣಿ ಐತಲ್ಲ, ಈ ಒಣಗಿದ ಸಗಣಿಯನ್ನು ಏನು ಮಾಡಬೇಡ್ರಿ, ಬರೇ ನೀರಲ್ಲಿ ಹಾಕಿಬಿಡ್ರಿ. 1-2-3 ದಿವಸ ನೀರಲ್ಲಿಟ್ಟು ಇದೆಲ್ಲ ಇದು ಆದ ನಂತರ ಸ್ವಲ್ಪ ತಿರುಗಿಸಿ, ಆ ನಂತರ ನೀರು ಬರುತ್ತಲ್ಲ, ಆ ನೀರು ಅಮಿನೋ ಆ್ಯಸಿಡ್ಗೆ ಈಕ್ವಲ್ ಆಗಿದೆ. ಇನ್ನೇನು ಬೇಕು? ಅಮಿನೋ ಆ್ಯಸಿಡ್ ಎಷ್ಟಿರುತ್ತೆ? ತುಂಬ ಕಾಸ್ಟ್ಲಿ ಇರುತ್ತೆ. ಹಳೆಯ ಸಗಣಿ ಪೌಡ್ರ್ನಿಂದ ಸಿಗುತ್ತೆ. ಇಷ್ಟೇ ಅಲ್ಲದೆ ಉರುವಲಾಗುತ್ತೆ ನಮಗೆ, ಮತ್ತಿನ್ನೇನೇನೋ ಸಿಗುತ್ತೆ. ನಮ್ಮ ಭೂಮಿಗೆ ಏನು ಜೀವಾಣುಗಳ ಬ್ಯಾಂಕು ಅಂತೇನು ಬೇಕಾಗುತ್ತಲ್ಲ ಭೂಮಿಯ ಗರ್ಭದಲ್ಲಿ, ಆ ಎಲ್ಲವನ್ನು ಗೋವಿನ ಸಗಣಿಯಲ್ಲಿ ಕೇವಲ 1 ಪ್ರಕಾರದ ಜೀವಾಣುಗಳಲ್ಲ, ಸಾವಿರ ಪ್ರಕಾರದ ಜೀವಾಣುಗಳನ್ನು ನಿರ್ಮಾಣ ಮಾಡುವಂಥ ಕ್ಷಮತೆ ಈ ದೇಶಿ ಹಸುವಿಗಿದೆ. ಅಂದರೆ ಬೆಳೆಗೆ ಬೇಕಾಗುವಂಥ ನೈಟ್ರೋಜನ್ ಕೊಡುವಂಥವು ಕೆಲವೊಂದು ಜೀವಾಣುಗಳು, ಪೊಟ್ಯಾಷ್ ಕೊಡುವಂಥ ಜೀವಾಣುಗಳು, ಇನ್ನು ಮತ್ತೇನೇನೋ ಕೊಡುವಂಥ ಜೀವಾಣುಗಳು ಎಲ್ಲ ಅದರಲ್ಲಿವೆ. ಆದ್ದರಿಂದ ಅದಕ್ಕೆ ಪರಿಪೂರ್ಣ ಅಂತ ಕರ್ಕೊಂಡು ಬಂದಿದ್ದಾರೆ. ಬೇರೆ ಬೇರೆ ರೋಗಗಳಿಗಾಗಿ ರೋಗ ನಿರೋಧಕ ಶಕ್ತಿಯನ್ನು ಕೊಡುವಂಥ ಸಾಮರ್ಥ್ಯ ಆ ಗೋವಿನ ಹಸುವಿನಲ್ಲಿದೆ, ಆ ಹಸುವಿನ ಸಗಣಿಯಲ್ಲಿದೆ, ಮೂತ್ರದಲ್ಲಿದೆ. ಆದ್ದರಿಂದ ಬೇರೆ ಬೇರೆ ಪ್ರಯೋಗಗಳನ್ನು ನೀವು ಮಾಡಬಹುದು. ಅದರ ಜೊತೆಗೆ ಈ ಗೋಮೂತ್ರ ಗೋಮಯದ ಜೊತೆಗೆ ಬೇರೆ ಬೇರೆ 100 ಪ್ರಯೋಗಗಳನ್ನು ಮಾಡ್ಬೋದು. ನಾನು ಯಾವ್ಯಾವ ಹಣ್ಣುಗಳನ್ನು ಜನರು ಬಳಸೋದಿಲ್ಲ, ತಿನ್ನೋದಿಲ್ವೋ ಅವುಗಳನ್ನೆಲ್ಲ ಗೋಮೂತ್ರದಲ್ಲಿ ನೆನೆ ಹಾಕ್ತೀನಿ. ಒಂದಿಷ್ಟು ನೀರು, ಒಂದಿಷ್ಟು ಗೋಮೂತ್ರ, ಒಂದಿಷ್ಟು ಮಜ್ಜಿಗೆ. ಯಾರ್ಯಾರು ಜನ ತಿನ್ನೋದಿಲ್ಲ ಅಂತಾರಲ್ಲ ಅವನ್ನೆಲ್ಲ ಅದರಲ್ಲಿ ಹಾಕೋದು, ಸ್ವಲ್ಪ ಬೆಲ್ಲ ಹಾಕೋದು, ಹಾಕಿ 8 ದಿವಸ ಕಳಿಸೋದು. ಆಮೇಲೆ ಒಂದೊಂದೇ ಬೆಳಗ್ಗೆ ನಾನು ಸ್ಪ್ರೇ ಮಾಡಿ ನೋಡಿದ್ದೇನೆ, ಅದರ ಪರಿಣಾಮ ಅದ್ಭುತ ಸಿಗುತ್ತೆ. ತಮಗೆ ಬೇರೆ ಬೇರೆ ಪರಿಣಾಮಗಳು ನಮಗೆ ಸಿಗ್ತವೆ ಇಂಥ ತುಂಬ ಪ್ರಕಾರದ ಹಣ್ಣುಗಳಿಂದ. ಆಮೇಲೆ ಇದರಲ್ಲಿ ಇದೇ ಗೋಮೂತ್ರದಲ್ಲಿ ಕಳೆನಾಶಕ. ಈ ಬಹಳ ಜನರಿಗೆ ದೊಡ್ಡ ಸಮಸ್ಯೆ ಅಂದರೆ ಈ ಕಳೆಯನ್ನು ಹೇಗೆ ತೆಗೆದು ಹಾಕೋದು ಹೊಲದಿಂದ ಅಂತ. ಯಾವ್ಯಾವ ಕಳೆಗಳು ನಾವು ಕತ್ತರಿಸಿದ್ರು ಮತ್ತೆ ಮತ್ತೆ ಬರ್ತಾವೆ, ಅವನ್ನೆಲ್ಲ ತೊಗೊಂಡು ಗೋಮೂತ್ರದಲ್ಲಿ ನೆನೆ ಹಾಕಬೇಕು. ಹಾಕಿ ಆ ನಂತರ ಸ್ವಲ್ಪ ಕುದಿಸ್ಬೇಕು. ಅದನ್ನೇ ನೀರಿನಲ್ಲಿ ಹಾಕಿ ಆಗಲಿ ಅಥವಾ ನೇರವಾಗಿಯೇ ಅದನ್ನು ಸೋಸಿ ಸ್ಪ್ರೇ ಮಾಡಿದರೆ ಕಳೆಯನ್ನು ಕೊಲ್ಲುತ್ತೆ. ಸ್ವಲ್ಪ ಅದರಲ್ಲಿ ವಿನೆಗಾರನ್ನು ಬಳಸಿದರೆ ಇನ್ನೂ ಚೆನ್ನಾಗಿ ಪರಿಣಾಮ ಕೊಡುತ್ತೆ. ಈ ಕಾಂಗ್ರೆಸ್ ಏನಾದರೂ ಹೋಗೋದಿಲ್ವಲ್ಲ, ಕಾಂಗ್ರೆಸ್ 2-3 ಗಂಟೆಯಲ್ಲಿ ಒಣಗಿ ಹೋಗುತ್ತೆ. ಅಂಥ ಸಾಮರ್ಥ್ಯ ಇದರಲ್ಲಿದೆ. ಆದ್ದರಿಂದ ನಾವು ಹಸುಗಳನ್ನು ಸಾಕಬೇಕು, ನಮ್ಮ ಊರನ್ನು ಉಳಿಸ್ಬೇಕು, ನಮ್ಮ ಮಕ್ಕಳನ್ನು ಉಳಿಸ್ಬೇಕು, ನಮ್ಮ ಮನೆ ಉಳಿಬೇಕು. ಅದು ಅಲ್ಲ, ನಾವು ಜೀವಂತಿದ್ದಾಗ ಇಷ್ಟೆಲ್ಲ ಕೊಡುತ್ತೆ ಹಸು. ಹಸು ಸತ್ತು ಅಂದರೆ ಆ ಹಸುವನ್ನು ನೀವೊಂದು ಟ್ಯಾಂಕ್ನಲ್ಲಿಟ್ಟು, ಕರು ಇತ್ತು ಅಂದ್ರೆ ಒಂದು ಬ್ಯಾರಲ್ನಲ್ಲಿ ಹಾಕಿ, ಅಷ್ಟೇ ತೂಕದ ಸಗಣಿ, ಅಷ್ಟೇ ತೂಕದ ಮಜ್ಜಿಗೆ, ಅಷ್ಟೇ ತೂಕದ ಗೋಮೂತ್ರ ಇವನ್ನ ಹಾಕಿ ಮುಚ್ಚಿಟ್ಬಿಡ್ರಿ.
ಆ ನಂತರ ವಾಸನೆ ಬಂತು ಅಂದರೆ ಬೇಕು ಅಂದರೆ ಜೀವಾಮೃತ ಹಾಕ್ರಿ, ಇರದೇ ಇದ್ದರೆ ಈ ಡೈಜಿನ್ ಟ್ಯಾಬ್ಲೆಟ್ಸ್ ಅದರೊಳಗೆ ಹಾಕ್ರಿ. ಒಂದು 2-3 ತಿಂಗಳು ಹಾಗೆ ಇಟ್ರಿ ಅಂದ್ರೆ ಆ ನಂತರ ನಿಮಗೇನು ದ್ರಾವಣ ಸಿಗುತ್ತಲ್ಲ ಅಂಥ ಗ್ರೋತ್ ಪ್ರಮೋಟರು ಅಥವಾ ಅಂತಹ NPK ಕೊಡುವಂಥ ಗೊಬ್ಬರ ಮತ್ತೆಲ್ಲಿ ಮಾರ್ಕೆಟ್ನಲ್ಲಿ ಸಿಗೋದಿಲ್ಲ. ಅದು ನೀವು ಮನಸ್ಸು ಮಾಡಿದರೆ ಈಗ ಅದ್ರ ಈಕ್ವಲೆಂಟ್ ಯಾವುದಾದ್ರೂ ಲಿಕ್ವಿಡ್ ಫರ್ಟಿಲೈಸರು ಅಥವಾ ಗ್ರೋತ್ ಪ್ರಮೋಟರ್ ತರೋದಾಗಿತ್ತು ಒಂದು ₹1000 ಲೀಟ್ರದೊಳಗೆ ಸಿಗೋದಿಲ್ಲ. ಇದು ನಿಮಗೆ 1000 ಅಥವಾ 1500 ಲೀಟ್ರಿಗಿಂತಲೂ ಹೆಚ್ಚು ಸಿಗುತ್ತೆ. ಇಂಟು 500 ಮಾಡಿರಿ, 1000 ಬಿಟ್ಬಿಡ್ರಿ, ಎಷ್ಟು ಸಿಗುತ್ತೆ ನೋಡ್ರಿ. ಮತ್ತು ಬೆಳೆಗಳಿಗೆ ಪ್ರಯೋಗ ಮಾಡಿ ನೋಡ್ರಿ. ನೀವು ಇಲ್ಲಿ ಎದುರಿಗೆ ಕೂತಿದ್ದಾರೆ ಅವರೆಲ್ಲ ಪ್ರಯೋಗ ಮಾಡಿದವರು, ನಮ್ಮ ಆರ್ಗ್ಯಾನಿಕ್ ಮಿಷನ್ ಅಧ್ಯಕ್ಷ ಆನಂದ್ಜಿ. ಇದ್ರ ಮೇಲೆ ಇನ್ನೊಂದು ಪ್ರಯೋಗ ಮಾಡಿದ್ದಾರೆ. ಏನು? ಇದು ನ್ಯಾನೋ ಟೆಕ್ನಾಲಜಿ ಅಳವಡಿಸಿ ಒಂದು ಹಸುವಿನ, ಮೃತ ಹಸುವಿನ ಈ ಗೊಬ್ಬರದಿಂದ ಇಡೀ ಒಂದು ತಾಲೂಕಿಗೆ ಬೇಕಾಗುವಷ್ಟು ಗೊಬ್ಬರವನ್ನು, ನ್ಯಾನೋ ಫರ್ಟಿಲೈಸರ್, ಇಡೀ ತಾಲೂಕಿಗೆ ಬೇಕಾಗುವಷ್ಟು ಫರ್ಟಿಲೈಸರ್, ಅದರಿಂದ ಏನು ಹೋಮಿಯೋಪತಿ ಟೆಕ್ನಾಲಜಿ ಬಳಸ್ಕೊಂಡು ಒಂದಿಷ್ಟೇ ಸಾಕು, ನಿಮ್ಮದೊಂದು ಬಾಲ್ಡಿಗೆ ಒಂದಿಷ್ಟೇ 1 ಟೋಪನ್ ಹಾಕಿದರೆ ಸಾಕು, ಇಡೀ ನಿಮ್ಮ 4 ಎಕರೆನೋ 6 ಎಕರೆನೋ ಎಲ್ಲ ಭೂಮಿಗೆ ಅದು ಪೂರೈಕೆ ಆಗುತ್ತೆ. ಅದನ್ನು ದೊಡ್ಡ ಪ್ರಯೋಗ ಮಾಡಿದ್ದಾರೆ. ಅದರ ವಾಸನೆ ತೆಗೆದು ಹಾಕಿದ್ದಾರೆ, ಅದರ ಕಲರ್ ತೆಗೆದು ಹಾಕಿದ್ದಾರೆ, ದೊಡ್ಡ ಪ್ರಯೋಗ ಮಾಡಿದ್ದಾರೆ. ಇಲ್ಲಿ ನಮ್ಮ ಈ ಶಿವಮೊಗ್ಗದ ಸಾವಯವ ಪರಿವಾರದವರು ಭಾಳ ದೊಡ್ಡ ಪ್ರಯೋಗ ಮಾಡಿದ್ದಾರೆ. ಅದು ನಾವು ಮನಸ್ಸು ಮಾಡಿದರೆ ಇಡೀ ದೇಶಕ್ಕೆ ಕೊಡ್ಬೋದು. ಅಂತಹ ಸಾಮರ್ಥ್ಯ ಈ ಗೋವಿನ ಸಗಣಿಯಲ್ಲಿದೆ. ಅದನ್ನು ಹೇಗರ್ತರ ನಮ್ಮ ಗುರುಗಳು ಗೊತ್ತಿಲ್ಲ, ಈಶಪ್ರಿಯ ಶ್ರೀಗಳು ಇದನ್ನು ಜನರಿಗೆ ತಿಳಿಸ್ಕೊಡ್ಬೇಕು. ಈ ಹಸುವಿನ ಮಹತ್ವವನ್ನು ಜನರಿಗೆ ತಿಳಿಯುವಂತೆ ಮಾಡಬೇಕು. ಮತ್ತೊಮ್ಮೆ ಜನರನ್ನು ವಿಮುಖರಾದಂಥ, ಹಸುವಿನಿಂದ ವಿಮುಖರಾದಂಥ ಜನರನ್ನು ಹಸುವಿನ ಕಡೆ ಮರಳಿಸಬೇಕು. ಅಥವಾ ಮನೆಯಿಂದ ಹೊರಗೆ ಹೋಗಿರುವಂಥ ಹಸು ಏನಿದೆಯಲ್ಲ ಅದನ್ನು ಮರಳಿ ಮನೆಗೆ ತರಬೇಕು. ನಾವು ಕಸಾಯಿಖಾನೆಗಳನ್ನು ಬಂದ್ ಮಾಡೋದ್ರಿಂದ ಹಸುಗಳು ಬದುಕೋದಿಲ್ಲ. ಹಸುಗಳು ಬದುಕಬೇಕು. ಗೋಶಾಲೆಗಳು ಹೆಚ್ಚಾಗೋದ್ರಿಂದ ಹಸು ಬದುಕೋದಿಲ್ಲ. ರೈತನ ಮನೆಯಲ್ಲಿ ಹಸುಗಳನ್ನು ಕಟ್ಟೋದ್ರಿಂದ ಯಾವ ಹಸುವಿಗೂ ಏನೂ ಆಗೋದಿಲ್ಲ. ಮುಖ್ಯವಾಗಿ ಹಸು ಹೋಗಬೇಕಾದದ್ದು ರೈತನ ಮನೆಗೆ. ರೈತ ಮಾಡಲಿಲ್ಲ ಅಂದರೆ ಗೋಶಾಲೆಯವರು ಮಾಡಬೇಕು. ಗೋಶಾಲೆಯವರು ಬೇರೆ ಬೇರೆ ಪ್ರಯೋಗಗಳನ್ನು ಮಾಡೋದು. ಗೋಶಾಲೆಯವರು ಸ್ವಾವಲಂಬಿ ಆಗಬೇಕಾಗಿತ್ತು ಅಂದರೆ ಗೋಶಾಲೆಯವ್ರಿಗೆ ಇದೊಂದು ಮಾಡೆಲ್ಲು. ಇದ್ರ ಜೊತೆ ಇನ್ನೂ ಇದೆ, ನಾನು ಹೇಳ್ತೀನಿ. ಗೋಶಾಲೆಯವರು ಸ್ವಾವಲಂಬಿ ಆಗಬೇಕಾಗಿತ್ತು ಅಂದರೆ ಈ ಸಗಣಿಯಿಂದ ಈ ಫಾಲ್ ಸೀಲಿಂಗಾಗಿ ಪ್ಯಾರಿಸ್ ಪ್ಲೇಟ್ಗಳನ್ನು ತಯಾರು ಮಾಡ್ತಾರೆ 2x2. ಅವು ಸಗಣಿಯಿಂದ ಆ ಪ್ಲೇಟ್ಗಳನ್ನು ತಯಾರು ಮಾಡಲಿಕ್ಕಾಗತ್ತೆ. ನಾನು ಮಾಡ್ತೀನಿ, ಇನ್ನೊಂದು ತಿಂಗಳು 2 ತಿಂಗಳಲ್ಲಿ ಆ ಪ್ರಯೋಗನೂ ಮಾಡಿ ಯಶಸ್ವಿ ಮಾಡ್ತೀನಿ. ಮಾಡಿದ ನಂತರ ಈ ಫಾಲ್ ಸೀಲಿಂಗ್, ಯಾಕಂದರೆ ಅದು ಉಷ್ಣತೆಯನ್ನು ಹೀರ್ಕೊಳ್ಳೋದಿಲ್ಲ, ಉಷ್ಣತೆಯನ್ನು ರಿಫ್ಲೆಕ್ಟ್ ಮಾಡುತ್ತೆ ಗೋವಿನ ಸಗಣಿ. ನಿಮ್ಮ ಮನೆಯಲ್ಲಿ ನೋಡ್ರಿ, ಬೇಸಿಗೆಯಲ್ಲಿ ಮನೆ ಎದುರುಗಡೆ ಸಗಣಿಯಿಂದ ಸಾರಿಸಿದ್ರಿ ಅಂದರೆ ಮಧ್ಯಾಹ್ನದ ಸಮಯದಲ್ಲಿಯೂ ಸಹಿತ ನಿಮ್ಮ ಕಾಲಿಗೆ ಬಿಸಿ ತಟ್ಟೋದಿಲ್ಲ. ಯಾಕೆಂದರೆ ಸೂರ್ಯಕಿರಣಗಳನ್ನ ರಿಫ್ಲೆಕ್ಟ್ ಮಾಡುತ್ತೆ ಇದು ಸಗಣಿ. ಆ ಪ್ಲೇಟ್ಗಳನ್ನು ನಾವು ತಂದೀವಿ ಮಾರ್ಕೆಟ್ನಲ್ಲಿ ಅಂತಂದರೆ ನಿಮ್ಮ ಗೋಶಾಲೆ ಬರೀ ಈ ಸಗಣಿ ಪ್ಲೇಟ್ಗಳ ಮೇಲೆ ನಡೆಯುತ್ತೆ. ಈ ಗೋಶಾಲೆಯವ್ರಿಗೆ ಬೇಕಾದ ಮನೆಯವರೆಲ್ಲರೂ, ನೀವು ಹೆಂಚಿನ ಮನೆ ಇರಲಿ, RCC ಮನೆ ಇರಲಿ, ಕೆಳಗೆ ಇವು ಪ್ಲೇಟ್ ಇರದೇ ಇದ್ದರೆ ಆ ಮನೆಯಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಬಿಸಿಲು ಹೆಚ್ಚಾಗೋದಿದೆ ಬರುವ ಕಾಲದಲ್ಲಿ. ಬರುವ ದಿನಮಾನಗಳಲ್ಲಿ ಉಷ್ಣತೆ ಸಿಕ್ಕಾಪಟ್ಟೆ ಹೆಚ್ಚಾಗೋದಿದೆ, ಚಳಿ ಸಿಕ್ಕಾಪಟ್ಟೆ ಹೆಚ್ಚಾಗ್ತಾ ಇದೆ, ಆಮೇಲೆ ಮಳೆನೂ ಸಿಕ್ಕಾಪಟ್ಟೆ ಹೆಚ್ಚಾಗ್ತಾಯಿದೆ. ಈ ವರ್ಷ ಏನು ಬಿತ್ತಲ್ಲ ಇದಕ್ಕಿಂತಲೂ ಹೆಚ್ಚು ಮಳೆ ಬೀಳುತ್ತೆ. 2033 ಸಮಯಕ್ಕೆ 3 ತಿಂಗಳಿನಲ್ಲಿ ಬೀಳಬೇಕಾದಂಥ ಮಳೆ ಕೇವಲ 3 ದಿನಗಳಲ್ಲಿ ಬೀಳುತ್ತೆ. ಈ ಪರ್ಯಾವರಣ ತಜ್ಞರು ಹೇಳಿದಂಥ ಮಾತಿದು, ವಿಜ್ಞಾನಿಗಳು ಹೇಳಿದಂಥ. ನಾವು ಹೇಳಿದೀವಿ ಅಂದ್ರೆ ಆ ಸ್ವಾಮಿಗೆ ಏನು ತಿಳಿತೈತಿ ಅಂತೀರಿ. ವಿಜ್ಞಾನಿಗಳು ಹೇಳ್ಯಾರಂದ್ರೆ ಎಲ್ಲ ಕೂಡೆ ಸಂಗ್ರಹ ಮಾಡ್ಕೊಂಡು ಮನೆಗೆ ತೊಗೊಂಡು ಹೋಗ್ತಾರೆ. ಹಾಳಾದ್ರೆ ಚಿಂತಿಲ್ಲ, ಅವ್ರು ಹೇಳಿದ್ದನ್ನು ತೊಗೊಂಡು ಹೋಗ್ತೀರಿ. ನಾವು ಹೇಳಿದ ಸ್ವಾಮಿಗಳು ಹೇಳ್ತಾರೆ, ಅವ್ರ ಮಠದಲ್ಲಿ ಇರ್ತಾರೆ, ಅವ್ರಿಗೇನು ಗೊತ್ತಾಗುತ್ತೆ ಅಂತ. ನಾವು ಅಗ್ನಿಹೋತ್ರ ಮಾಡಿರಿ ಅಂತ ಹೇಳಿದೀವಿ, ಸ್ವಾಮಿಗಳೇನು ಹೇಳ್ತಾರೆ ಅಂದರು. ಅವ್ರು ಜಪಾನ್ದವರು ಅಗ್ನಿಹೋತ್ರ ಕಿಟ್ಟು ಪುಸ್ತಕ ಸಹಿತ ತೊಗೊಂಡು ಬಂದರು. ದೊಡ್ಡ ವಿಜ್ಞಾನ ಇದೆ, ಅದು ಮಾಡಲೇಬೇಕು. ಶಂಖದಲ್ಲಿ ಬಂದದ್ದೇ ತೀರ್ಥ ಅಂತಾರಲ್ಲ, ಹಾಗೋಗಿ ಹೊರಗೆ ಹೋಗ್ಯಾರು ಬರಬೇಕು, ಇರಲಿಲ್ಲ ಅಂದ್ರೆ ವಿಜ್ಞಾನಿಗಳ ಬಾಯಾಗಿಂದಾರ ಬರಬೇಕು, ಅಂದ್ರನ ಅದು ತೀರ್ಥ ಆಗ್ತೈತೆ. ನಮ್ಮ ಜನರಿಗೆ ಹುಚ್ಚುತನ ಇದು, ನಮ್ಮ ಜನರದ್ದು ಹುಚ್ಚುತನ. ತಾವೇ ಪ್ರಯೋಗ ಮಾಡಿ, ತಾವೇ ಬಳಸಿ, ತಾವೇ ಅನುಭವಿಸ್ಬೇಕು ಅಂಥ ದೊಡ್ಡ ಸಾಮರ್ಥ್ಯ ನಮ್ಮ ಈ ಭೂಮಿಯನ್ನು ರಕ್ಷಿಸುವಂಥ ಸಾಮರ್ಥ್ಯ. ಭೂಮಿಯಲ್ಲಿ ಏನೂ ಉಳಿದಿಲ್ಲ.
0.2% ಸಾಯಿಲ್ ಕಾರ್ಬನ್ ಉಳಿದಿದೆ. ಎಲ್ಲಿ 3% ಇತ್ತೋ 4% ಇತ್ತೋ ಅಲ್ಲಿ 0.2% ಇದೆ. ಇನ್ನೇನು ಭೂಮಿ ಉಳಿಯುತ್ತೆ? ಇನ್ನೇನು ಭೂಮಿ ಬೆಳೆದು ಕೊಡುತ್ತೆ? ನಮಗೆ ವಿಷಾನೇ ಕೊಡುತ್ತೆ, ಮತ್ತೇನು ಅದ್ರ ಹೊಟ್ಟೆಯಲ್ಲಿರೋದು ವಿಷಾನೇ, ಏನು ಕೊಡೋದು ವಿಷಾನೇ. ಅದಕ್ಕೆ ಈ ಹಸುಗಳನ್ನು ಕುರಿತು ಆಂದೋಲನ ಆರಂಭ ಆಗಬೇಕು ಮನೆಗಳಲ್ಲಿ. ನಮ್ಮ ಮನೆಗಾಗಿ ಒಂದು ಹಸು ತಂದು ಕಟ್ಟಲೇಬೇಕು ಅಂತ, ಒಂದು ಹಸುವನ್ನು ನಾನು ಮನೆಗಾಗಿ ತಂದು ಕಟ್ಟಬೇಕು ಅನ್ನುವಂಥ ಅಭಿಯಾನ ಆರಂಭ ಆಗಬೇಕು. ಈಗ ಆರಂಭ ಆಗಿದೆ, ತರ್ತಾ ಇದ್ದಾರೆ ಜನ. ಎಂಥದ್ದಾದರೂ ಸಾಕು ಒಂದು ಹಸು ಮನೆಯಲ್ಲಿ ಇರಲಿ ಅಂತ. ಅದು ಮನೆಯಲ್ಲಿತ್ತು ಅಂತಂದರೆ ನೋಡ್ತಾವೆ ಮನೆಯಲ್ಲಿ. ಬರೀ ಭಾಳ ಜನ ಏನು ತಿಳ್ಕೊಂಡ್ರೆ ಮನೆಯಲ್ಲಿ ಹಸು ಕಟ್ಟಿದರೆ ಸಾಕು ನಾನು ಗೋಪಾಲಕ ಆದೆ ಅಂತ. ಹಾಗಾಗೋದಿಲ್ಲ. ಮನೆಯಲ್ಲಿ ಹಸುವನ್ನು ತಂದು ಗೂಟಕ್ಕೆ ಕಟ್ಟಿದ್ರೆ ಮಾತ್ರಕ್ಕೆ ಗೋಪಾಲಕ ಆಗೋದಿಲ್ಲ. ಆ ಹಸುವನ್ನು ಪ್ರೀತಿಸಬೇಕು, ಮನೆಯ ಸದಸ್ಯನಂತೆ. ಹಸುವಿನ ಮೇಲೆ ಒಂದು ಸ್ವಲ್ಪ ಕೈ ಆಡಿಸ್ಬೇಕು, ಹಸುವಿಗೆ ತಿನ್ನಲಿಕ್ಕೆ ಹಾಕಬೇಕು, ಕುಡಿಲಿಕ್ಕೆ ನೀರು ಕೊಡಬೇಕು. ಹಸು ನಮ್ಮನ್ನು ಪ್ರೀತಿಸಲಿಕ್ಕೆ ಆರಂಭ ಆಗುತ್ತೆ. ನಾವು ಮನೆಯಲ್ಲಿ ಒಳಗೆ ಪ್ರವೇಶ ಮಾಡಿದ ನಂತರ ತಕ್ಷಣ ಎದ್ದು ನಿಲ್ಲಬೇಕು. ಎದ್ದು ನಿಂತು ಕಿವಿ ನಿಗರಿಸ್ಬೇಕು, ಕಿವಿ ನಿವರಿಸಿ ಬಾಲ ಸ್ವಲ್ಪ ಮೇಲೆ ಎತ್ತಬೇಕು. ಅಂದರೆ ಈ ಮಾಲಕನ ಮೇಲೆ ಹಸುವಿಗೆ ತುಂಬ ಪ್ರೀತಿ ಇದೆ ಅಂತ ಅರ್ಥ. ಇವ ಹೊರಗಿಂದ ಬರೋದ್ರೊಳಗಾಗಿ 2 ಕಾಲು ಹಿಂದಕ್ಕೆ ಸರಿಸಿ ಮುಂದಿನ ಕಾಲು ಹಿಂದಕ್ಕೆ ತಗೊಂಡು ಯಾವಾಗ ಬಂದಾನು, ಯಾವಾಗ ಇವನು ಎತ್ತಿ ಒಗಿಲಿ. ಮತ್ತು ಹಿಂದಿನಿಂದ ಹೋಗ್ತಿದ್ದ ಅಂದ್ರೆ ಒಂದೇ ಕಾಲಲ್ಲ 2 ಕಾಲಲ್ಲೇ ಯಾವಾಗ ಜಾಡಿಸಿ ಒದಿಲಿ ಅಂತ ಅಂತಿತ್ತಂದ್ರೆ ತಿಳ್ಕೊಬೇಕು ಈ ಆಕಳಿಗೆ ಈ ಮನೆಯಾಗಿರೋ ಇಚ್ಛಾ ಇಲ್ಲ. ಯಾಕಂದ್ರೆ ಈ ಮನೆ ಮನುಷ್ಯ ನಾಲಾಯಕಿದ್ದಾನೆ. ಈ ಹಸುವನ್ನು ಇಡಲಿಕ್ಕೆ ಯೋಗ್ಯನಾದಂಥ ಮನುಷ್ಯ ಅಲ್ಲ ಅಂತ ತಿಳ್ಕೊಂಡ್ರೆ. ಎಂಥದ್ದೇ ಹಸು ಇದ್ದರೂ ಸಹಿತ ಪ್ರೀತಿ ಮಾಡಿದರೆ ನಿಮಗೆ ಬರ್ರಿ, ಬೇಕಂದ್ರೆ ತೋರಿಸ್ತೀನಿ ನಾನು ನಮ್ಮ ಕೊಟ್ಟಿಗೆಯಲ್ಲಿ. ಎಷ್ಟೇ ಹಸುಗಳಿರಲಿ ನಮಗೆ ರೆಸ್ಪೆಕ್ಟ್ ಕೊಡ್ತಾವೆ. ಆ ಮನೆಯಲ್ಲಿ ಸಂತೋಷ ತುಂಬಿರುತ್ತೆ. ನಾನು ಹೇಳೋ ತಾತ್ಪರ್ಯ ಏನು, ಮನೆಯಲ್ಲಿ ಆನಂದ ತುಂಬಿರುತ್ತೆ. ಅಂಥದ್ದು ಈ ಹಸುವಿನ ಸ್ವಭಾವ. ನಮ್ಮ ದೇಶವನ್ನು ಉಳಿಸ್ಬೇಕಾಗಿದ್ರೆ ಒಳ್ಳೆಯ ಅನ್ನ ಬೇಕು. ಒಳ್ಳೆಯ ಅನ್ನ ಬೇಕಾಗಿತ್ತು ಅಂದರೆ ಭೂಮಿ ಒಳ್ಳೆಯದಾಗಬೇಕು. ಭೂಮಿ ಒಳ್ಳೆಯದಾಗಿರ್ಬೇಕಾಗಿತ್ತು ಅಂದರೆ ಭೂಮಿಗೆ ಗೊಬ್ಬರ ಮತ್ತು ಪೆಸ್ಟಿಸೈಡ್ಸ್ ಇವು ಒಳ್ಳೆಯವು ಇರಬೇಕು, ವಿಷಪೂರಿತ ಆಗಿರಬಾರ್ದು. ಅವನ್ನೆಲ್ಲ ಕೊಡೋದು ಯಾರು ಅಂದರೆ ನಮ್ಮ ಹಸು ಕೊಡುತ್ತೆ. ಆದ್ದರಿಂದ ರಾಷ್ಟ್ರ ಉಳಿಸ್ಬೇಕಾಗಿತ್ತು ಅಂದರೆ ಹಸುಗಳು ಉಳಿಬೇಕು. ರಾಷ್ಟ್ರ ಬೆಳೆಸಬೇಕಾಗಿತ್ತು ಅಂದರೆ ಹಸುಗಳು ಬೆಳಿಬೇಕು. ರಾಷ್ಟ್ರ ಸುಖಿ ಆಗಬೇಕಾಗಿತ್ತು ಅಂದರೆ ಹಸುಗಳು ಸುಖಿ ಆಗಬೇಕು. ಈಗ ರಸ್ತೆಯಲ್ಲಿ ತಿರುಗ್ತಾ ಇವೆ ಅಲ್ಲ, ಇದು ಸುಖಿ ರಾಷ್ಟ್ರದ ಕಲ್ಪನೆ ಅಲ್ಲ. ಹಸುಗಳನ್ನು ಮನೆಯಲ್ಲಿ ಕಟ್ಕೋಬೇಕು. ಅದನ್ನೇ ತರಬೇಕು ಅಂತ ತಿಳ್ಕೊಂಡು ಪರ್ಯಾಯ ಪೀಠದ ಶ್ರೀಗಳು ಇದು ಒಂದು ಉತ್ತಮವಾದಂಥ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದಾರೆ. ತುಂಬ ಸಂತೋಷ. ಎಲ್ಲ ಮಠದವರು ಇದನ್ನು ಒಂದು ವೇಳೆ ಅನುಕರಣೆ ಮಾಡಿದರೆ, ನಾನು ದೇವರಲ್ಲಿ ಯಾವಾಗಲೂ ಪ್ರಾರ್ಥನೆ ಮಾಡ್ತಿರ್ತೇನೆ, ನಮ್ಮ ಸ್ವಾಮಿಗಳಿಗೆ ದೇವರೇ ಇಷ್ಟೇ ಬುದ್ಧಿ ಕೊಟ್ಟರು ಸಾಕು, ಮತ್ತೇನು ಕೊಡದೇ ಇದ್ರೂ ನಡೆಯುತ್ತೆ, ಇಷ್ಟು ಕೊಟ್ಟರು ನಮ್ಮ ದೇಶ ಉಳಿಯುತ್ತೆ ಅಂತ. ನಮ್ಮ ಪೂಜ್ಯರು ಎಲ್ಲರೂ ಇದನ್ನು ಒಂದು ಮನಸ್ಸಿನಲ್ಲಿ ತಂದರು ಅಂದರೆ ಈ ದೇಶವನ್ನು ಉಳಿಸ್ಲಿಕ್ಕೆ ಸಾಧ್ಯ. ಇರದೇ ಇದ್ದರೆ ಹಸುಗಳಿಲ್ದಂಥ ನಾಡು ಹೇಗಾಗುತ್ತೆ ಅಂದರೆ, ನನ್ನ ಜೊತೆಗೆ ಬರ್ರಿ, ನಿಮ್ಮನ್ನ ಅಲ್ಲೆಲ್ಲೆಲ್ಲಿ ಕರ್ಕೊಂಡು ಹೋಗಿ ತೋರಿಸ್ಕೊಂಡು ಬರ್ತೇನೆ. ಒಂದು ವೇಳೆ ಈ ಸಾವಯವ ಗೊಬ್ಬರ, ಸಾವಯವ ಮಟೀರಿಯಲ್ ಇಲ್ಲದಂಥ ಪ್ರದೇಶ ಹೇಗಿರುತ್ತೆ ಅನ್ನೋದಕ್ಕೆ ನನ್ನ ಜೊತೆ ಬರ್ರಿ, ನಿಮಗೆ ತೋರಿಸ್ಕೊಂಡು ಬರ್ತೇನೆ. ಅಲ್ಲಿ ಮನುಷ್ಯರಾದಂಥ ಎಲ್ಲ, ಅದಕ್ಕಿಂತಲೂ ಮುಖ್ಯವಾಗಿ ಜೀವ ಸರಪಳಿಯ ಒಂದು ಕೊಂಡಿ ಕಳಚಿ ಹೋಗಬಾರ್ದು ಅನ್ನೋದನ್ನು ನಾವು ಗಮನದಲ್ಲಿಟ್ಕೋಬೇಕು. ಇದೆಲ್ಲ ವಿಷಯವನ್ನು ಗಮನದಲ್ಲಿಟ್ಕೊಂಡು ಪೂಜ್ಯರು ಈ ಗೋಪಾಲಕರು ಮತ್ತು ಸಾವಯವ ಕೃಷಿಕರು ಇವ್ರದ್ದೊಂದು ಪ್ರದರ್ಶನಿಯನ್ನು ಏರ್ಪಡಿಸಿ ಇಷ್ಟೆಲ್ಲ ಮಾಡಲಿಕ್ಕೆ ಬರುತ್ತೆ ಅನ್ನುವಂಥ ಪ್ರೇರಣೆಯನ್ನು ಉಳಿದವ್ರಿಗೆ ಕೊಡಬೇಕು. ಆಮೇಲೆ ಯಾರ್ಯಾರು ಪದಾರ್ಥಗಳನ್ನು ಮಾಡಿದಾರಲ್ಲ ಇವ್ರಿಗೆ ಮಾರುಕಟ್ಟೆ ಒದಗಿಸ್ಕೊಡ್ಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಏನೇನು ಪ್ಲಾಸ್ಟಿಕ್ ಮಾರ್ಕೆಟ್ನಲ್ಲಿ ಬಂದು ನಮ್ಮ ದೇಶ ಹಾಳು ಮಾಡ್ತಾ ಇದೆಯಲ್ಲ, ಆ ಪ್ಲಾಸ್ಟಿಕ್ ಎಲ್ಲ ಪ್ಲಾಸ್ಟಿಕ್ಗಳಿಗೂ ಸಹಿತ ನಮ್ಮ ಸಗಣಿ ಪರ್ಯಾಯವಾಗಿ ಬರಬೇಕು. ಎಲ್ಲೆಲ್ಲಿ ಪ್ಲಾಸ್ಟಿಕ್ ಇದೆಯಲ್ಲ ಅಲ್ಲಿ ಎಲ್ಲಿ ಸಾಧ್ಯ ಐತೆ ಅಷ್ಟನ್ನಾದರೂ ನಾವು ಸಗಣಿಯಿಂದ ಅದಕ್ಕೆ ವಿಕಲ್ಪವನ್ನು, ಪರ್ಯಾಯವನ್ನು ಒದಗಿಸಿಕೊಡ್ಬೇಕು. ಅದರ ಜೊತೆಗೆ ಭೂಮಿಯನ್ನು ಸಹಿತ ನಾವು ಸಮೃದ್ಧಗೊಳಿಸ್ಲಿಕ್ಕೆ ಸಾಧ್ಯ ಇದೆ. ಈ ಸಗಣಿಯನ್ನು ತೋಯಿಸಿ ನೆನೆಸಿ ಆ ನೀರನ್ನು ತಗೊಂಡು ಲಿಕ್ವಿಡ್ ಫರ್ಟಿಲೈಸರ್ ಮಾಡಿ ಆ ಫೈಬರನ್ನು ಬೇರೆ ಬೇರೆ ಇವಕ್ಕೆಲ್ಲವುಗಳಿಗೆ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನೋ ಕಾರಣಕ್ಕಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ.